ಭೂಮಿಕಾ ತುಕಾರಾಮ್ ಬಾಗ್ಲೆ, ಚೈತ್ರಾ ಪಾಂಡುರಂಗಪ್ಪ ಚಿಂಕೆ, ಸತೀಶ್ ಕುಮಾರ್ ತುಕಾರಾಮ್ ಇಂಗಳೆ, ರಾಜೇಶ್ವರಿ ಕಾಶಿನಾಥ್ ಇಂಗಳೆ, ಸ್ಮಿತಾ ಜಗದೀಶ್ ಗಣಾಚಾರಿ ಆಗಿರ್ಬೋದು, ಬದಾಮಿ ಆಗಿರ್ಬೋದು, ಇನ್ನು ಇತರ ಯಾವುದೇ ಪ್ರದೇಶದಲ್ಲಿದ್ದರೂ ಕೂಡ ಆ ಮಕ್ಕಳಿಗೆ ವಿಶೇಷವಾಗಿ ಸನ್ಮಾನವನ್ನು ಸ್ವೀಕರಿಸಲಾಗುವುದು. 3 ವರ್ಷದ ಒಳಗಾಗಿ ಬಹಳ ವರ್ಷಗಳಿಂದ ಇಲ್ಲಿ ಹಿರಿಯರು, ಈ ಗೋಂದಳಿಯ ಸಮಾಜದ ಹಿರಿಯರು ಅತ್ಯಂತ ಅದ್ಭುತವಾದಂಥ ಅರ್ಥಪೂರ್ಣವಾಗಿರ್ತಕ್ಕಂಥ ಕಾರ್ಯಕ್ರಮವನ್ನು ನಡೆಸ್ಕೊತಾ ಬಂದಿದ್ದಾರೆ. ಈ ಗೋಂದಳಿಯ ಸಮಾಜದ ಬಗ್ಗೆ ಹೇಳಬೇಕಂದ್ರೆ ಭಾಳಷ್ಟು ಪಾಂಡುರಂಗನ ಭಕ್ತರು ಹೌದು ಇವರು. ಜೊತೆಗೆ ಈ ದುರ್ಗಾದೇವಿಯ ಒಂದು ಜಾತ್ರಾ ಮಹೋತ್ಸವವನ್ನು ನಡೆಸ್ಕೊತಾ ತಮ್ಮ ಭಕ್ತಿಯ ಭಾವದಲ್ಲಿ ತಲ್ಲೀನರಾಗಿರ್ತಕ್ಕಂಥ ಗೋಂದಳಿ ಸಮಾಜ ಭಾಳಷ್ಟು ಅರ್ಥಪೂರ್ಣವಾಗಿರ್ತಕ್ಕಂಥ ಒಂದು ಕಾರ್ಯಕ್ರಮವನ್ನು ಇವತ್ತು ಇಟ್ಟುಕೊಂಡಿದ್ದು. ಇನ್ನೇನು ಕೆಲವು ನಿಮಿಷಗಳಲ್ಲಿ ನಮ್ಮ ಕಾರ್ಯಕ್ರಮ ಪ್ರಾರಂಭ ಆಗುತ್ತೆ. ಇಂಥ ಒಂದು ಕೆರೂರಿನಲ್ಲಿ ಈ ಜಾತ್ರಾ ಮಹೋತ್ಸವವನ್ನು ನೋಡಿದಾಗ ಎಷ್ಟೊಂದು ಉತ್ಸುಕತೆಯಿಂದ, ಅಷ್ಟೇ ಹರುಷದಿಂದ ಯುವಕರು ಹಿರಿಯರು ಎಲ್ಲರೂ ಕೂಡಿಕೊಂಡು ಈ ಜಾತ್ರಾ ಮಹೋತ್ಸವವನ್ನು ಆಚರಣೆ ಮಾಡೋದನ್ನು ನೋಡಿದಾಗ ನಿಜಕ್ಕೂ ಭಾಳಷ್ಟು ಸಂತೋಷ ಆಗ್ತದೆ. ಅಂಥ ಒಂದು ಕಾರ್ಯಕ್ರಮಕ್ಕೆ ಇದೀಗ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರ್ತಕ್ಕಂಥ ಪರಮ ಪೂಜ್ಯ ಶ್ರೀ ಸಪ್ರ ಡಾಕ್ಟರ್ ಶಿವಕುಮಾರ ಶಿವಾಚಾರ್ಯ ಸ್ವಾಮಿಗಳು ಚರಂತಿ ಮಠ ಕೆರೂರು, ಶ್ರೀ ವೇದಮೂರ್ತಿ ಮುದ್ದು ಸಂಘ ಸ್ವಾಮಿಗಳು ದೇವಾಂಗ ಮಠ ಪುರೋಹಿತರು ಕೆರೂರು ವೇದಿಕೆಗೆ ಆಗಮಿಸ್ತಾ ಇದ್ದಾರೆ. ಅವರನ್ನು ಹರ್ಷದಿಂದ ಬರಮಾಡಿಕೊಳ್ಳೋಣ. ಈಗ ಈ ಕಾರ್ಯಕ್ರಮದ ಉದ್ಘಾಟನೆಗೆ ಸನ್ಮಾನ್ಯ ಶ್ರೀ ಭೀಮಸೇನ್ ಚಿಮ್ಮನಕಟ್ಟಿ ಜನಪ್ರಿಯ ಶಾಸಕರು ಬದಾಮಿಯವರು ಇದೀಗ ಆಗಮಿಸ್ತಾ ಇದ್ದಾರೆ. ಪ್ರಶಸ್ತಿ ಪುರಸ್ಕೃತರು ಬಾಗಲಕೋಟೆಯವರು ವೇದಿಕೆ ಆಗಮಿಸಬೇಕು. ಅದೇ ತೆರನಾಗಿ ಶ್ರೀ ರಾಮಕೃಷ್ಣ ಲಕ್ಷ್ಮಣ್ ಇಂಗಳೆ ಸಾಕಿನ್ ಜಮಖಂಡಿ PSI ಸಾಹೇಬರು ವೇದಿಕೆ ಆಗಮಿಸಬೇಕು. ಶ್ರೀ ಧನಂಜಯ ಮನೋಹರ್ ವಾಸ್ಟರ್ ಸಾಕಿನ್ ರಾಮದೂರ್ ಅವರು ವೇದಿಕೆ ಆಗಮಿಸಬೇಕು. ಡಾಕ್ಟರ್ ಯಶೋಧ್ ಮಾತೇರಪ್ಪ ಇಂಗಳೆ ಸಾಕಿನ್ ಮುದಗಲ್ ಉಪನ್ಯಾಸಕರು ನಾಗರಹಾಳ ಅವರು ವೇದಿಕೆ ಆಗಮಿಸಬೇಕು. ಡಾಕ್ಟರ್ CM ಜೋಶಿ ಕನ್ನಡಪ್ರಭ ವರದಿಗಾರರು ಗುಳೇದಗುಟ್ ಇವರು ವೇದಿಕೆ ಸವಿತಾ ರಾಮಚಂದ್ರ ಸುಗೇತ್ಕರ್ ಬಾಗಲಕೋಟ್ BSF ಕಾನ್ಸ್ಟೇಬಲ್ ಅವರು ವೇದಿಕೆ ಬರಬೇಕು. ಮುಖ್ಯ ಅತಿಥಿಗಳಾಗಿ ಶ್ರೀಮತಿ ನಿರ್ಮಲಾ ಸದಾನಂದ ಮೋದಿ ಅಧ್ಯಕ್ಷರು ಪಟ್ಟಣ ಪಂಚಾಯತಿ ಕೆರೂರು, ಶ್ರೀ ಮೋದಿನ್ ಸಾಬ್ ಚಿಕ್ಕೂರು ಉಪಾಧ್ಯಕ್ಷರು ಪಟ್ಟಣ ಪಂಚಾಯತಿ ಕೆರೂರು, ಶ್ರೀ ಶಾಂತಗೌಡ ಪಾಟೀಲ್ BJP ಜಿಲ್ಲಾ ಅಧ್ಯಕ್ಷರು ಬಾಗಲಕೋಟ್, ಶ್ರೀ ಹನುಮಂತ್ ಮಾವಿನ ಮರತ್ JDS ಜಿಲ್ಲಾಧ್ಯಕ್ಷರು ಬಾಗಲಕೋಟ್, ಶ್ರೀ ಕರಿಯಪ್ಪ ಬನ್ನಿ CPI ಬದಾಮಿ, ಶ್ರೀ ಭೀಮಪ್ಪ ರಬಕವಿ PSI ಕೆರೂರು, ಶ್ರೀ ರಮೇಶ್ ಮಾಡಬಾಳ್ ಮುಖ್ಯಾಧಿಕಾರಿಗಳು ಪಟ್ಟಣ ಪಂಚಾಯತಿ ಕೆರೂರು, ಶ್ರೀ ಮುತ್ತಣ್ಣ ಕುಬೇರಪ್ಪ ಬಾಗ್ಲೆ ಗೋಂದಳಿ ಸಮಾಜದ ಹಿರಿಯರು ಕಿತ್ತಲಿ ಬದಾಮಿ, ಶ್ರೀ ಚನ್ನಮಲ್ಲಪ್ಪ ಘಟ್ಟದ ಗಣ್ಯ ವ್ಯಾಪಾರಸ್ಥರು ಕೆರೂರು, ಶ್ರೀ ಅಂಬಾಜಿ ಶಂಕರ್ ಜೋಚಿ ಮಾಜಿ ಸಭಾಪತಿಗಳು ನಗರಸಭೆ ಬಾಗಲಕೋಟೆ ಅವರು, ಡಾಕ್ಟರ್ MG ಕಿತ್ಲಿ ಜಿಲ್ಲಾ ಪಂಚಾಯತಿ ಮಾಜಿ ಸದಸ್ಯರು ಕೆರೂರು, ಶ್ರೀ ವಿಜಯಕುಮಾರ್ ಐಹೊಳಿ ಸದಸ್ಯರು ಪಟ್ಟಣ ಪಂಚಾಯತಿ ಕೆರೂರು, ಶ್ರೀ ಗೋಪಾಲ್ ಪೂಜಾರ್ ಸದಸ್ಯರು ಪಟ್ಟಣ ಪಂಚಾಯತಿ ಕೆರೂರು, ಶ್ರೀ ಡಾಕ್ಟರ್ ಶಿವಾಜಿ ಬುದ್ದಪ್ಪ ಬೋಳೆ ಪ್ರೊಫೆಸರ್ ಆಕ್ಸ್ಫರ್ಡ್ ವಿಜ್ಞಾನ ಮಹಾವಿದ್ಯಾಲಯ ಬೆಂಗಳೂರು, ಶ್ರೀ ಅರುಣ್ ಕಟ್ಟಿಮನಿ ಹಿಂದೂ ಜಾಗರಣ ವೇದಿಕೆಯ ಸಹ ಕಾರ್ಯದರ್ಶಿ ಬಾಗಲಕೋಟೆ ಹಾಗೂ ಈ ಗೋಂದಳಿ ಸಮಾಜದ ಹಿರಿಯರಾದ ಸಂತರಾಮ್ ಗುಡೇಕರ್, ಲಕ್ಷ್ಮಣ್ ಬಾಗ್ಲೆ ಅವರು ವೇದಿಕೆ ಬರಬೇಕಂತ ಕೇಳ್ಕೊತಾ ಇದ್ದೀನಿ. ದಯಮಾಡಿ ಈ ಗೋಂದಳಿ ಸಮಾಜದ ಹಿರಿಯರಾದ ಸಂತರಾಮ್ ಗುಡೇಕರ್, ಲಕ್ಷ್ಮಣ್ ಬಾಗ್ಲೆ ಅವರು ವೇದಿಕೆ ಬರಬೇಕಂತ ಕೇಳ್ಕೊತಾ ಇದ್ದೀನಿ. ಸಮಾಜದ ಎಲ್ಲ ಮುಖಂಡರು ಹಿರಿಯರು ಸ್ವಾಗತ ಮಾಡಬೇಕಂತ ಕೇಳ್ಕೊತಾ ಇದ್ದೇನೆ.
ಯುವಕರು ದಯಮಾಡಿ ಅತಿಥಿಗಳನ್ನು ವೇದಿಕೆ ಮೇಲೆ ಕರೆತರಬೇಕಂತ ತಿಳ್ಕೊಂಡ ತಮ್ಮಲ್ಲಿ ವಿನಂತಿ ಮಾಡ್ಕೊತಾ ಇದ್ದೇನೆ. ಗೋಂದಳೆ ಸರ್ವರಿಗೂ ಶಾಸಕರಾದ ಸನ್ಮಾನ್ಯ ಶ್ರೀ ಭೀಮಸೇನ್ ಚೆಮ್ಮನಕಟ್ಟಿ ಬಾದಾಮಿಯ ತಾಲೂಕಿನ MLA ಸಾಹೇಬರು ಇದೀಗ ಆಗಮಿಸ್ತಾ ಇದ್ದಾರೆ. ದಯಮಾಡಿ ಎಲ್ಲ ಅತಿಥಿ ಮಹೋದರರು ವೇದಿಕೆ ಬರಬೇಕಂತ ತಿಳ್ಕೊಂಡ ಕೇಳ್ಕೊತಾ ಇದ್ದೇನೆ. ಉದ್ಘಾಟನೆಗೆ ಆಗಮಿಸಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಭೀಮಸೇನ್ ಚೆಮ್ಮನಕಟ್ಟಿ ಅವರು ಜನಪ್ರಿಯ ಶಾಸಕರು. ಅವರನ್ನು ಅತ್ಯಂತ ಪ್ರೀತಿಯಿಂದ ಗೌರವದಿಂದ ಸ್ವಾಗತಿಸೋಣ. ಎಲ್ಲರೂ ಜೋರಾದ ಚಪ್ಪಾಳೆಯೊಂದಿಗೆ ಬರಮಾಡಿಕೊಳ್ಬೇಕಂತ ಕೇಳ್ಕೊತಾ ಇದ್ದೀನಿ. ನಿಮ್ಮೆಲ್ಲರ ನೆಚ್ಚಿನ ಜನಪ್ರಿಯ ಶಾಸಕರಾಗಿರ್ತಕ್ಕಂಥ ಸನ್ಮಾನ್ಯ ಭೀಮಸೇನ್ ಚೆಮ್ಮನಕಟ್ಟಿ ಅವರಿಗೆ ಆದರದ ಸ್ವಾಗತ. ಮಾನ್ಯ MLA ಸಾಹೇಬರಿಗೆ ಆದರದ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ವೇದಿಕೆಗೆ ಆಗಮಿಸಬೇಕಂತ ಕೇಳ್ಕೊತಾ ಇದ್ದೇನೆ. ಗುರು ದೇವೋಭವ ಮಹೇಶ್ವರ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಓಂ ಶಾಂತಿ. ಪಡಮಟ್ಟು ವೇದಿಕೆ ಮೇಲೆ ಎಲ್ಲ ಗಣ್ಯಮಾನ್ಯರನ್ನು ಅತ್ಯಂತ ಪ್ರೀತಿಯಿಂದ ನಮ್ಮ ಗೋಂದಳೆಯ ಸಮಾಜದ ವತಿಯಿಂದ ಶ್ರೀ ಮಾಯಪ್ಪ ಶಂಕರ್ ಪಾಚಂಗಿ, ಸಣ್ಣ ಸಿದ್ದಪ್ಪ ಪಾಚಂಗಿ ಅವರಿಂದ ಈ ಗೋಂದಳೆಯ ಗೀತೆಯೊಂದಿಗೆ ನಮ್ಮ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡೋಣ. ಎಲ್ಲ ಅತಿಥಿ ಮಹೋದರನ್ನ ಶ್ರೀಯುತಿ ಅಧ್ಯಕ್ಷರು ಪಟ್ಟಣ ಪಂಚಾಯತಿ ಅವರು ವೇದಿಕೆ ಬರಬೇಕಂತ ಅವ್ರನ್ನ ಕೇಳ್ಕೊತಾ ಇದ್ದೀನಿ. ಶ್ರೀ BB ಸೋಳಿಕೇರಿ ಸಾಹೇಬರು ವೇದಿಕೆ ಬರಬೇಕು. ಎಲ್ಲರ ಪ್ರೀತಿಯಿಂದ ಪ್ರಾರ್ಥನೆ ಗೀತೆಯೊಂದಿಗೆ ಗೋಂದಳಿಯ ಗೀತೆಯೊಂದಿಗೆ ಈ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡೋಣ. आदि भय करी
ಗೀತೆಯೊಂದಿಗೆ ನಮ್ಮ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಿದ ಮಾಯಪ್ಪ ಶಂಕರ್ ಪಾಚಂಗಿ, ಸಣ್ಣ ಸಿದ್ದಪ್ಪ ಪಾಚಂಗಿ ಅವರಿಗೆ ಅನಂತ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ. ಈಗ ವೇದಿಕೆ ಮೇಲಿದ್ದ ಎಲ್ಲ ಗಣ್ಯಮಾನ್ಯರಿಗೆ ಸ್ವಾಗತ ಹಾಗೂ ಮಾಲಾರ್ಪಣೆ ಮತ್ತು ಸನ್ಮಾನ ಕಾರ್ಯಕ್ರಮ ನಡೀತಾ ಇದೆ. ಶ್ರೀಯುತ ಪಾಂಡು ಪಾಚಂಗಿ, ಶ್ರೀ ಜಗದೀಶ್ ಗಣಾಚಾರ್ ಅವರು ವೇದಿಕೆ ಬರಬೇಕಂತ ಕೇಳ್ಕೊತಾ ಇದ್ದೀನಿ. ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರ್ತಕ್ಕಂಥ ಪರಮ ಪೂಜ್ಯ ಡಾಕ್ಟರ್ ಶಿವಕುಮಾರ್ ಶಿವಾಚಾರ್ಯ ಮಹಾಸ್ವಾಮಿಗಳು ಚರಂತಿ ಮಠ ಕೆರೂರು ಇವರನ್ನು ಗೋಂದಳಿಯ ಸಮಾಜದ ಹಾಗೂ ಎಲ್ಲ ಕೆರೂರು ಪಟ್ಟಣದ ವತಿಯಿಂದ ಆತ್ಮೀಯವಾಗಿ ಹೃದಯಪೂರ್ವಕವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಅವರಿಗೆ ಶ್ರೀ ಪಾಂಡುರಂಗ್ ಪಾಚಂಗಿ ಕೆರೂರ್ ಹಾಗೂ ತುಕಾರಾಮ್ ಇಂಗ್ಳೆ ಮುದಗಲ್ ಇವರು ಬಂದು ಪ್ರೀತಿಪೂರ್ವಕವಾಗಿ ಮಾಲಾರ್ಪಣೆಯನ್ನು ಮಾಡಿ ಗೌರವಿಸಬೇಕಂತ ತಿಳ್ಕೊಂಡು ಅವರನ್ನು ಕೇಳ್ಕೊತಾ ಇದ್ದೇನೆ ಅಂತ ಕೇಳ್ಕೊತಾ ಇದ್ದೇನೆ. ಧನ್ಯವಾದಗಳು. ಸನ್ಮಾನವನ್ನು ಮಾಡಬೇಕಂತ ಕೇಳ್ಕೊತಾ ಇದ್ದೇನೆ. ಉದ್ಘಾಟನೆಗೆ ಆಗಮಿಸಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಭೀಮಸೇನ್ ಚಿಮ್ಮನಕಟ್ಟಿ ಜನಪ್ರಿಯ ಶಾಸಕ ಆಗಿರ್ತಕ್ಕಂಥ ನಮ್ಮ ನಾಯಕರಿಗೆ ಪ್ರೀತಿಪೂರ್ವಕವಾಗಿ ಸ್ವಾಗತವನ್ನು ಕೋರ್ತಾ ಅವರಿಗೆ ಶ್ರೀ ಕುಬೇರ್ ಬಾಗ್ಲೆ ಹಾಗೂ ಹನುಮಂತ್ ಅಟಕ್ ಅವರು ಅತ್ಯಂತ ಪ್ರೀತಿಯಿಂದ ಗೌರವಪೂರ್ವಕವಾಗಿ ಶಾಲಾ ಒದಿಸುವರ ಮುಖೇನ ಒಂದು ಗೌರವಪೂರ್ವಕವಾದಂಥ ಮಾಲಾರ್ಪಣೆಯನ್ನು ಮಾಡಬೇಕಂತಕೊಂಡು ಕೇಳ್ಕೊತಾ ಇದ್ದೀನಿ. ಕಾರ್ಯಕ್ರಮಕ್ಕೆ ಶ್ರೀಯುತ ಯಂಕಪ್ಪ ಅಂಬಾಜಿ ಸುಗೇತ್ಕರ್ ಪದ್ಮಶ್ರೀ ಪುರಸ್ಕೃತ ಬಾಗಲಕೋಟೆ ಇವರನ್ನು ಆತ್ಮೀಯವಾಗಿ ಸ್ವಾಗತ ಮಾಡ್ತಾ ಶ್ರೀ ವೆಂಕಟೇಶ್ ಗುಡಿಕರ್ ನಾರಾಯಣ್ ಕೊಂಡಪ್ಪ ಬಾಗ್ಲೆ ಅವರು ಅತ್ಯಂತ ಪ್ರೀತಿಯಿಂದ ಶಾಲಾ ಉತ್ಸವರ ಮುಖೇನ ಗೌರವಿಸಬೇಕಂತಕೊಂಡ ಧನ್ಯವಾದಗಳು. ಇವತ್ತಿನ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ಶ್ರೀ ರಾಮಕೃಷ್ಣ ಲಕ್ಷ್ಮಣ್ ಅವರಿಗೆ ಶ್ರೀ ಗಣೇಶ್ ಪಾಚಂಗಿ ಸಾಕಿನ ಕೆರೂರ್ ಮತ್ತು ಹನುಮಂತ್ ಕೊಂಡಪ್ಪ ಗೊತ್ತಾ ಇದ್ದೇನೆ. ಧನ್ಯವಾದಗಳು. ಶ್ರೀ ಧನದ ಶಾಲಾ ಒದಿಸುವರ ಮುಖೇನ ಗೌರವಿಸಬೇಕಂತ ತಿಳ್ಕೊಂಡು ಕೇಳ್ಕೊತಾ ಇದ್ದೀನಿ. ಜ್ಞಾನೇಶ್ವರ್ ಪಾಚಂಗಿ ಅವರು ಅದರಲ್ಲಿ ಪಾಲ್ಗೊಳ್ಬೇಕು. ಜ್ಞಾನೇಶ್ವರ್ ಪಾಚಂಗಿ ಮಾಲಾರ್ಪಣೆ ಮಾಡಬೇಕಂತ ಕೇಳ್ಕೊತಾ ಇದ್ದೇನೆ. ಶ್ರೀಮತಿ ಸಕ್ಕುಬಾಯಿ ಕುರುಗಪ್ಪ ಪಾರ್ಗೆ
ಶ್ರೀಬೇಕಂತಕೊಂಡ ಕೇಳ್ಕೊತಾ ಇದ್ದೀನಿ. ಶ್ರೀರಾಮ್ ವೈಯಕ್ತಿಕವಾಗಿ ಪ್ರೀತಿಪೂರ್ವಕವಾಗಿ ಒಂದು ಸನ್ಮಾನ ಸಭೆ ನೆನಪಿನ ಕೊಟ್ಟು ಗೌರವಿಸುವಂಥ ಒಂದು ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದ ಅತಿಥಿಗಳಾಗಿ ಆಗಮಿಸಿರ್ತಕ್ಕಂಥ ಡಾಕ್ಟರ್ CM ಜೋಶಿ ಕನ್ನಡಪ್ರಭ ವರದಿಗಾರರು ಅವರನ್ನು ತಮ್ಮೆಲ್ಲರ ಪರವಾಗಿ ಆತ್ಮೀಯವಾಗಿ ಸ್ವಾಗತವನ್ನು ಮಾಡ್ತಾ ಅವರಿಗೆ ಶ್ರೀ ಗಣೇಶ್ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಆಗಮಿಸಿರ್ತಕ್ಕಂಥ ಸದಾನಂದ್ ಮದಿ ಅಧ್ಯಕ್ಷರು ಪಟ್ಟಣ ಪಂಚಾಯತಿ ಕರೂರು ಅವರು ಆಗಮಿಸಿದ್ದಾರೆ. ಅವರನ್ನು ತಮ್ಮೆಲ್ಲರ ಪರವಾಗಿ ಆತ್ಮೀಯವಾಗಿ ಸ್ವಾಗತವನ್ನು ಮಾಡ್ತಾ ಅವರಿಗೆ ಶ್ರೀನಿವಾಸ್ ಅಡೇಕರ್ ಸಾಕಿನ್ ಲೋಕಾಪುರ್, ಶ್ರೀ ಕುಬೇರ್ ಪಾಚಂಗಿ ಇವರು ಮುಖ್ಯ ಅತಿಥಿಗಳ ಅವರಿಗೆ ಲೋಕ ವೇದಿಕೆ ಮೇಲಿದ್ದ ಶ್ರೀ BB ಸೂಳಿಕೇರಿ ಮಾಜಿ ಅಧ್ಯಕ್ಷರು ಪಟ್ಟಣ ಪಂಚಾಯತಿ ಕರೂರನ್ನು ತಮ್ಮೆಲ್ಲರ ಪರವಾಗಿ ಆತ್ಮೀಯವಾಗಿ ಸ್ವಾಗತ ಕೋರ್ತಾ ಅವರಿಗೆ ಪ್ರೀತಿಪೂರ್ವಕವಾದಂಥ ವ್ಯವಸ್ಥಾಪಕರು ಮಾಲಾರ್ಪಣೆಯನ್ನು ಮಾಡಬೇಕಂತ ಕೇಳ್ಕೊತಾರೆ. ಅವರು ಬಂದು ಅವರಿಗೆ ಮಾಲಾರ್ಪಣೆ ಮಾಡಬೇಕಂತ ಕೇಳ್ಕೊತಾ ಇದ್ದೀನಿ. BB ಸೂಳಿಕೇರಿ ಕಾರ್ಯಕ್ರಮದ ಪಾರ್ಗಿ ಅವರಿಗೆ ಪ್ರೀತಿಪೂರ್ವಕವಾದ ಸ್ವಾಗತವನ್ನು ಕೋರ್ತಾ ಅವರಿಗೆ ವ್ಯವಸ್ಥಾಪಕರು ಮಾಲಾರ್ಪಣೆಯನ್ನು ಮಾಡಬೇಕಂತ ಕೇಳ್ಕೊತಾ ಇದ್ದೀನಿ. ಅತ್ಯಂತ ಪ್ರೀತಿಯಿಂದ ಸ್ವಾಗತ ಮಾಡ್ತಾ ವಿಠಲ್ ಗಣಾಚಾರ್ಯ ಅವರು ಪಶು ವೈದ್ಯಾಧಿಕಾರಿಗಳಾಗಿರ್ತಕ್ಕಂಥ ಅವರನ್ನು ಸ್ವಾಗತ. ಶ್ರೀ ಪಾಂಡು ಪಾಚಂಗಿ ಅವರನ್ನು ಸಹಿತ ಅತ್ಯಂತ ಪ್ರೀತಿಯಿಂದ ಸ್ವಾಗತ ಮಾಡ್ತಾ ಅವರಿಗೂ ಮಾಲಾರ್ಪಣೆ ಮಾಡಬೇಕಂತ ಕೇಳ್ಕೊತಾ ಇದ್ದೇನೆ. ಶ್ರೀ ಜಗದೀಶ್ ಶ್ರೀ ಗೋಪಾಲ್ ಪೂಜಾರು ಸದಸ್ಯರು ಮುಖ್ಯಾಧಿಕಾರಿಗಳು ಪಟ್ಟಣ ಪಂಚಾಯತಿ ಕರೂರು ಅವರ ಅತ್ಯಂತ ಗೋಂದಿಗೆ ಸಮಾಜದ ವತಿಯಿಂದ ಪ್ರೀತಿಪೂರ್ವಕವಾಗಿ ಹೃದಯ ತುಂಬಿ ಸ್ವಾಗತವನ್ನು ಮಾಡ್ತಾ ಇದ್ದೀನಿ. ಅವರಿಗೆ ಗೋಂದಿಗೆ ಸಮಾಜದ ವತಿಯಿಂದ ಮಾಲಾರ್ಪಣೆ ಮಾಡಬೇಕಂತ ಕೇಳ್ಕೊತಾ ಇದ್ದೀನಿ. ವಿಠಲ್ ಇಂಗ್ಳೆ ವಿಠಲ್ ಇಂಗ್ಳೆ, ವಿಠಲ್ ಗಣಾಚಾರಿ, ಬಾಗಪ್ಪ ಪಾರ್ಗೆ ಇವರೆಲ್ಲರನ್ನ ನಮ್ಮ ಸಮಾಜದ ವತಿಯಿಂದ ಹೃತ್ಪೂರ್ವಕವಾದಂಥ ಸ್ವಾಗತವನ್ನು ಕೋರ್ತಾ ಇದ್ದೇನೆ.
ರಮೇಶ್ ಮಾಡ್ಬಾಳ್ ಅವರಿವರೆನ್ನದೆ ಎಲ್ಲರನ್ನ ಮತ್ತೊಮ್ಮೆ ಹೃದಯ ತುಂಬಿ ಸ್ವಾಗತವನ್ನು ಗೊಂದಡಿ ಸಮಾಜದ ವತಿಯಿಂದ ಹೃದಯ ತುಂಬಿ ಮತ್ತೊಮ್ಮೆ ಸ್ವಾಗತವನ್ನು ಮಾಡ್ತಾ ಈ ಕಾರ್ಯಕ್ರಮ ಬಹಳಷ್ಟು ಒಂದು ಗೊಂದಲಮಯದಲ್ಲಿ ಆಗಿದ್ದರೂ ಈ ಗೊಂದಡಿ ಸಮಾಜದವರು ಬಹಳಷ್ಟು ಭಕ್ತಿಯಿಂದ ಅತಿಥಿ ಅಭ್ಯಾಗತರನ್ನು ಪ್ರೀತಿಪೂರ್ವಕವಾಗಿ ಸ್ವಾಗತವನ್ನು ಮಾಡ್ತಾ ಇವತ್ತಿನ ಕಾರ್ಯಕ್ರಮ ಉದ್ದೇಶಿಸಿ ಪ್ರಾಸ್ತಾವಿಕ ನುಡಿಗಳನ್ನು ಮಾತನಾಡಲಿದ್ದಾರೆ ಮಕಾಜಿ ಪಾಂಡುರಂಗ್ ಇಂಗ್ಳೆಯವರಿಂದ. ಈ ಮಾಲಾರ್ಪಣೆ ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ಮಾಡಿಕೊಟ್ಟಂತಹ ಮಾಲಾರ್ಪಣೆ ಪತ್ರಿಕಾ ವರದಿಗಾರರಿಗೂ ಅವರಿವರೆನ್ನದೆ ಮತ್ತೊಮ್ಮೆ ಮುಗಿದೊಮ್ಮೆ ಹೃದಯ ತುಂಬಿ ಸ್ವಾಗತವನ್ನು ಮಾಡ್ಕೋತಾ ಈಗ ಪ್ರಾಸ್ತಾವಿಕ ನುಡಿಗಳನ್ನು ಮಾತನಾಡಲಿದ್ದಾರೆ ಮಕಾಜಿ ಪಾಂಡುರಂಗ್ ಇಂಗ್ಳೆಯವರು. ದುರ್ಗಾದೇವಿಯನ್ನು ನನ್ನ ಮನದಲ್ಲಿ ನೆನೆಯುತ್ತಾ ವೇದಿಕೆಯ ಮೇಲೆ ಆಸೀನರಾದ ಎಲ್ಲ ಗುರು ಹಿರಿಯರಿಗೂ ಕೂಡ ವಂದಿಸುತ್ತಾ ಈ ಒಂದು ಸುಂದರ ಕಾರ್ಯಕ್ರಮದಲ್ಲಿ ಪ್ರಾಸ್ತಾವಿಕ ನುಡಿಗಳನ್ನು ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ಕೆರೂರು ಗೊಂದಡಿ ಸಮಾಜದ ಎಲ್ಲ ಗುರು ಹಿರಿಯರಿಗೂ ಕೂಡ ಅನಂತ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೇನೆ. 1950-60ರ ದಶಕದಲ್ಲಿ ಪಾಚಂಗೇಗೌಡರ ಮನೆತನ, ಗಣಾಚಾರಿ, ಪಾಯಕ್, ಗೋತ ಮನೆತನಗಳೊಂದಿಗೆ ಪ್ರಾರಂಭವಾದ ಕೆರೂರುವಾಡಿ ಇಂದು ಇಂಗಳೆ, ಅಟಕ್, ಅಡೇಕರ್, ಪಾಚಂಗೆ, ಪಾರ್ಗೆ, ಗುಡ್ಕರ್ ಮತ್ತು ಭಾಂಗ್ಲೆ ಎಂಬ ಮನೆತನಗಳೊಂದಿಗೆ ಇನ್ನು ಅನೇಕ ಮನೆತನಗಳೊಂದಿಗೆ ಸೇರಿ ಕರ್ನಾಟಕದ ಬಹುದೊಡ್ಡ ಕೆರೂರುವಾಡಿ ಎಂಬ ಹೇಳಿಕೆಗಳಿಗೆ ಪಾತ್ರವಾಗಿದೆ. ಅಂಬಾಭವಾನಿ ದುರ್ಗಾದೇವಿಯ ಆರಾಧಕರಾದ ನಾವು ಶತಮಾನಗಳಿಂದಲೂ ಕೂಡ ನಾಡಿನ ಹಿತಾಸಕ್ತಿಗಾಗಿ ಈ ದೇವಿಯ ಪೂಜಾ ಕಾರ್ಯಗಳನ್ನು ದಿನನಿತ್ಯ ಮಾಡ್ತಾ ಬರ್ತಾ ಇದ್ದೀವಿ. ಇದು ಇವತ್ತಿನ ಇತಿಹಾಸ ಅಲ್ಲ. ಶಿವಾಜಿ ಮಹಾರಾಜರ ಸಂಸ್ಥಾನದಲ್ಲಿಯೂ ಸಹ ಅಂಬಾದೇವಿಯ ಆರಾಧಕರಾಗಿ ಗೊಂದಡಿ ಮನೆತನ ಕೆಲಸ ಮಾಡ್ತಾ ಇತ್ತು ಅನ್ನೋದು ನಾವು ಇತಿಹಾಸದಲ್ಲಿ ಓದಿದ್ದೀವಿ. ಅಂಥ ಒಂದು ಇತಿಹಾಸ ಹೊಂದಿರುವಂತಹ ಈ ಒಂದು ಸಮಾಜ ಇವತ್ತು ಈ ರೀತಿಯಾಗಿ ಸೇರಿರುವುದು ನಮ್ಮೆಲ್ಲರೂ ಹೆಮ್ಮೆ ಪಡೆಯುವಂಥ ವಿಷಯ. ದೇವಿಯ ಆರಾಧನೆ ಜೊತೆಗೆ ಪಂಚಾಂಗ, ಕೌದಿ ಹೊಲಿಯೋಕೆ, ಬುಡುಬುಡಿಕೆ ಕೆಲಸಗಳನ್ನು ಮಾಡಿಕೊಂಡು ಕೈಲಾದಷ್ಟು ಶಿಕ್ಷಣವನ್ನು ನಮ್ಮ ಮಕ್ಕಳಿಗೆ ಇವತ್ತು ನಾವು ಒದಗಿಸ್ಕೊಡ್ತಾ ಇದ್ದೀವಿ. ಪ್ರಸ್ತುತವಾಗಿ 150ಕ್ಕೂ ಹೆಚ್ಚು ಮನೆತನಗಳನ್ನು ಹೊಂದಿರುವ 1200ಕ್ಕೂ ಅಧಿಕ ಜನಸಂಖ್ಯೆ ಹೊಂದಿರುವ ಕೆರೂರುವಾಡಿಯಲ್ಲಿ ಪ್ರತಿ 3 ವರ್ಷಕ್ಕೊಮ್ಮೆ ಅದ್ಧೂರಿಯಾಗಿ ಈ ಒಂದು ಜಾತ್ರಾ ಮಹೋತ್ಸವವನ್ನು ಸಾಂಪ್ರದಾಯಿಕವಾಗಿ ವರ್ಷದಿಂದ ವರ್ಷ ನಾವು ಮಾಡ್ತಾ ಬರ್ತಾ ಇದ್ದೀವಿ. ಪ್ರಾರಂಭದಲ್ಲಿ 1 ತಿಂಗಳವರೆಗೆ ನಡೀತಿದ್ದ ಈ ಒಂದು ಜಾತ್ರೆ ಅನಂತರ ದಿನಮಾನಗಳಲ್ಲಿ ಕೇವಲ 15 ದಿನಗಳಿಗೆ ಮಾತ್ರ ಸೀಮಿತವಾಯಿತು. ಪ್ರಸ್ತುತವಾಗಿ ಮೊಬೈಲ್ ಯುಗದಲ್ಲಿ ನಾವೆಲ್ಲರೂ ಕೂಡ ಬ್ಯುಸಿಯಾಗಿದ್ದೀವಿ. ಹಾಗಾಗಿ ಕೇವಲ 5 ದಿನಗಳಿಗೆ ಮಾತ್ರ ಇವತ್ತು ಈ ಜಾತ್ರೆ ಸೀಮಿತವಾಗಿ ನಿಂತ್ಕೊಂಡಿದೆ. ಅಲೆಮಾರಿ ಜನಾಂಗ ಎಂದೇ ಕರೆಯಲ್ಪಡುವ ನಾವು ಇವತ್ತು ಅನೇಕ ಕ್ಷೇತ್ರಗಳಲ್ಲಿ ಸಾಧನೆಗೈದು ನಿಮ್ಮ ಮುಂದೆ ಸಾಕ್ಷಿಯಾಗಿ ಕೂತುಕೊಂಡಿದ್ದೀವಿ. ಕೇವಲ ಅಲೆಮಾರಿ ಜನಾಂಗದವರು ಕೌದಿ ಹೊಲಿಯುವುದಕ್ಕೆ, ಪಂಚಾಂಗ ಹೇಳುವುದಕ್ಕೆ ಅಥವಾ ಇನ್ನಿತರ ಕೆಲಸಗಳಿಗೆ ಮಾತ್ರ ಸೀಮಿತವಾಗಿರುವುದಿಲ್ಲ. ನಾವು ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ಸಾಧನೆಯನ್ನು ಮಾಡ್ತೀವಿ, ಮಾಡಿ ತೋರಿಸಿದ್ದೀವಿ ಅನ್ನೋದಕ್ಕೆ ಇಲ್ಲಿ ಮೇಲೆ ಕೊಟ್ಟಂಥ ಸಾಧಕರು ನಮಗೆ ಋಣಿಯಾಗಿದ್ದಾರೆ. ಈ ಕಾರ್ಯಕ್ರಮದ ಅಥವಾ ಜಾತ್ರೆಯ ಮುಖ್ಯ ಉದ್ದೇಶ ಏನಪ್ಪಾ ಅಂತಂದರೆ ಈ ಸಮುದಾಯದ ಜನರನ್ನು ಒಂದು ಕಡೆ ಸೇರಿಸುವಂಥದ್ದು, ಅವರನ್ನು ಸಾಮಾಜಿಕವಾಗಿ, ರಾಜಕೀಯವಾಗಿ ಮತ್ತು ಆರ್ಥಿಕವಾಗಿ ಅವರನ್ನು ಬೆಳವಣಿಗೆಸುವಂಥದ್ದು. ಇನ್ನೊಂದು ಈ ವಾಡಿಯ ವಿಶೇಷ ಏನಪ್ಪ ಅಂತಂದರೆ ಈ ಮೊಬೈಲ್ ಯುಗದಲ್ಲಿ ಅಥವಾ ಆಧುನಿಕ ಜಗತ್ತಿನಲ್ಲಿ ಒಂದು ಸಣ್ಣ ಜಗಳ ಆದರೆ ಪೊಲೀಸ್ ಕಚೇರಿ, ಕೋರ್ಟ್ಗಳಂತ ಅಲೆದಾಡುವ ನಾವು ಈ ಒಂದು ವಾಡಿಯಲ್ಲಿ ನಾಯಕ, ಪಾಯಕ, ಗೋತ ಮತ್ತು ಪಂಚರು ಎಂಬ ಒಂದು ಸಮ್ಮುಖದಲ್ಲಿ ಇವತ್ತಿಗೂ ಕೂಡ ಪೊಲೀಸ್ ಮೆಟ್ಟಿಲುಗಳನ್ನು ಹತ್ತದೇ ಇರುವಂತಹ ಅನೇಕ ವಜ್ಜೆಗಳು 50-60 ವರ್ಷಗಳಿಂದಲೂ ಕೂಡ ಬಗೆಹರಿದಿರುವಂಥ ವಜ್ಜೆಗಳು ಆ ಪಂಚರ ಮುಖದಲ್ಲಿ ಏನಾಗಿದ್ದಾವೆ, ಬಗೆಹರಿದಿದ್ದಾವೆ.
ಈ ಒಂದು ಸಂಸ್ಕೃತಿ, ಈ ಒಂದು ಸಮುದಾಯದ ಆ ಒಂದು ಸಂಸ್ಕೃತಿ ಹೀಗೆ ಶತಮಾನಗಳ ಕಾಲ ಮುಂದುವರಿಯುತ್ತಾ ಹೋಗಬೇಕು, ಅದು ಯಾವತ್ತಿಗೂ ಕೂಡ ನಿಲ್ಲಬಾರ್ದು. ಪ್ರಸ್ತುತವಾಗಿ ಅಲೆಮಾರಿ ಜನಾಂಗ ಅಂತ ಕರೆಯುವ ಈ ಒಂದು ಸಮುದಾಯದಲ್ಲಿ ಶೈಕ್ಷಣಿಕವಾಗಿ, ಸಾಮಾಜಿಕವಾಗಿ ಅನೇಕ ಕಾರ್ಯಗಳು ಕೂಡ ನಡೆದಿದ್ದರೂ ಕೂಡ ಇವತ್ತಿಗೂ ಕೂಡ ಸಂಬಾಲ, ಚೌಡಿಕೆ ಎಂಬ ಜಾನಪದ ಸಂಸ್ಕೃತಿಯನ್ನು ಮೈಗೂಡಿಸಿಕೊಂಡು ಅದರಲ್ಲೇ ವಿಶೇಷವಾಗಿ ಸಾಧನೆ ಮಾಡಿದಂತಹ ವೆಂಕಪ್ಪ ಅಂಬಾಜಿ ಸುಕ್ತೇಕವರು ಭಾರತದ ಉನ್ನತ ಪ್ರಶಸ್ತಿಯಾದಂತಹ ಉನ್ನತ ಪ್ರಶಸ್ತಿಯಾದಂತಹ ಭಾರತ ರತ್ನ ಪ್ರಶಸ್ತಿಯನ್ನು ಪಡೆದು ನಮ್ಮೆಲ್ಲರ ಮುಂದೆಗೆ ಕೂತ್ಕೊಂಡಿರುವುದು ಸಾಕ್ಷಿಯಾಗಿ ನಿಂತ್ಕೊಂಡಿರುವಂಥದ್ದು. ಈ ಸಮುದಾಯದ ಸಂಸ್ಕೃತಿ ಇಲ್ಲಿಗೆ ನಿಲ್ಲಬಾರದು, ಇದು ಮುಂದಿನ ಜನಮಾನಗಳಿಗೂ ಕೂಡ ಪದ್ಮಶ್ರೀ ಪ್ರಶಸ್ತಿಯನ್ನು ಪಡೆದುಕೊಂಡಿರುತ್ತಾರೆ. ಮುಂದಿನ ದಿನಮಾನಗಳಲ್ಲೂ ಕೂಡ ಈ ಸಂಸ್ಕೃತಿ ಹೀಗೆ ಮುಂದುವರಿದುಕೊಂಡು ಹೋಗಬೇಕು. ಅದೇ ರೀತಿ ಕೇವಲ ಕೌದಿ ಹೊಲಿಯುವಿಕೆ ಅಥವಾ ಇನ್ನಿತರ ಕಸುಬುಗಳಿಗೆ ಮಾತ್ರ ಸೀಮಿತವಾಗದೆ ನಮ್ಮ ಜನಾಂಗದಲ್ಲೂ ಕೂಡ ಒಳ್ಳೆಯ ರೀತಿಯ ಡಾಕ್ಟರ್ಗಳು, ಇಂಜಿನಿಯರ್ಸ್ಗಳು ಮತ್ತು ಒಳ್ಳೆಯ ವೃತ್ತಿಯಲ್ಲಿ ಹೊಂದಿರುವಂತಹ ಅನೇಕ ವಿದ್ಯಾರ್ಥಿಗಳು ಮುಂದೆ ಬರಬೇಕು. ಅದಕ್ಕೆ ಈ ವೇದಿಕೆ ಮೇಲೆ ಆಸೀನರಾದಂತಹ ಸಚಿವರಿಗೆ ನಾನು ವಿಶೇಷವಾಗಿ ಮನವಿ ಮಾಡಿಕೊಳ್ಳುವುದೊಂದೇ, ಈ ನಮ್ಮ ಒಂದು ಸಮುದಾಯಕ್ಕೆ ಯಾವುದೇ ಆದ ವಿಶೇಷವಾದ ಶೈಕ್ಷಣಿಕ ಸೌಲಭ್ಯಗಳು ಇಲ್ಲ, ಯಾವುದೇ ಆದ ವಿಶೇಷವಾದ ವಿದ್ಯಾರ್ಥಿ ವೇತನಗಳ ಸೌಲಭ್ಯವಿಲ್ಲ, ಯಾವುದೇ ವಿಶೇಷವಾದ ನೌಕರಿಗಳ ಸೌಲಭ್ಯ ನನಗೆ ದೊರೀತಾ ಇಲ್ಲ. ಈ ಒಂದು ಅಳಲನ್ನು ಅಲ್ಲಿರುವಂಥ ಸರ್ಕಾರಕ್ಕೆ ನೀವು ಎಷ್ಟು ಬೇಗ ಮುಟ್ಟಿಸ್ತೀರೋ ಇನ್ನೂ ಅಧಿಕ ಮಟ್ಟದಲ್ಲಿ ನಾವು ಮುಂಬರಲಿಕ್ಕೆ ಸಾಧ್ಯವಾಗುತ್ತೆ. ಅದು ನಿಮ್ಮ ಮೂಲಕ ಮತ್ತು ನಮ್ಮ ಗುರು ಹಿರಿಯರ ಮೂಲಕ ನಾವು ನಿಮಗೆ ವಿನಂತಿ ಮಾಡ್ಕೊಳ್ತಾ ಇದ್ದೀವಿ ಸರ್. ಅಷ್ಟೇ ಅಲ್ಲದೆ ಕೊನೆಯದಾಗಿ ನಾನೊಬ್ಬ ಉಪನ್ಯಾಸಕನಾಗಿ ಶಿಕ್ಷಣದ ಮಹತ್ವ ಏನೆಂಬುದು ನನಗೂ ಕೂಡ ಅರಿವಾಗಿದೆ. ಶಿಕ್ಷಣ ಇಲ್ಲದವನ ಅಥವಾ ವಿದ್ಯೆ ಇಲ್ಲದವನ ಬಾಳು ಹಾಳೂರು ಹದ್ದಿಗಿಂತ ಕೇಡು. ಇಲ್ಲಿರುವಂಥ ನೆರೆದರಂಥ ಪಾಲಕರಿಗೂ ಕೂಡ ನಾನು ಬೇಡ್ಕೊಳ್ಳೋದು ಒಂದೇ, ನಿಮ್ಮ ಮಕ್ಕಳ ಶಿಕ್ಷಣಕ್ಕಾಗಿ ನಿಮ್ಮ ಆಸ್ತಿಯನ್ನು ಮಾರುವುದಾದರೆ, ಅಂಥ ಸನ್ನಿವೇಶ ಏನಾದರೂ ಬಂದರೆ, ಅಂಥ ಪರಿಸ್ಥಿತಿ ಏನಾದರೂ ಬಂದರೆ ನಿಮ್ಮ ಆಸ್ತಿಯನ್ನು ಮಾರಿಬಿಡಿ. ಯಾಕಂದರೆ ಆ ಮಗು ನಿಮಗೆ ಮುಂದೆ ಸಾಮ್ರಾಜ್ಯವನ್ನೇ ಕಟ್ಟಿಕೊಡಬಹುದು. ಈ ಒಂದು ಮಾತಿನೊಂದಿಗೆ ಒಂದೆರಡು ಅನಂತ ಮಾತು ಮುಗಿಸುತ್ತೇನೆ. ಸರ್ವೇ ಜನ ಸುಖಿನೋ ಭವಂತು. ಧನ್ಯವಾದಗಳು. ಪ್ರಾಸ್ತಾವಿಕ ನುಡಿಗಳನ್ನು ಮೊಕಾಜಿ ಪಾಂಡುರಂಗ ಇಂಗ್ಳೆಯವರು ಭಾಳ ಚೆನ್ನಾಗಿ ಹೇಳಿದರು. ಮೊದಲ ಮಟ್ಟದಲ್ಲಿ ಏನು ಹೇಳಿದ್ರು ಅಂದ್ರೆ, ನಮ್ಮ ಗೋಂದಳಿ ಸಮಾಜ ಯಾವ ರೀತಿ ಹುಡ್ತೀವೋ ನಾವು ಏನು ಕೆಲಸ ಮಾಡ್ತೀವಿ. ನಿಜಕ್ಕೂ ಈ ಗೋಂದಳಿ ಸಮಾಜದ ಬಗ್ಗೆ ಹೇಳ್ಬೇಕಂದ್ರೆ ಇವರು ಭಾಳ ಭಯ, ಭಕ್ತಿ, ವಿನಯದಿಂದ ಇರ್ತಕ್ಕಂಥ ಜನ. ಜಗಳಗಂಟ್ರಲ್ಲಿ ಇವರು, ಯಾಕಂದ್ರೆ ಕೋರ್ಟ್ ಕಚೇರಿಗೆ ಹೋಗೋದಿಲ್ಲ ಅಂತೇಳಿ ತಮ್ಮ ಪ್ರಾಸ್ತಾವಿಕ ನುಡಿಗಳಲ್ಲಿ ಹೇಳಿದರು. ಭಾಳ ಅರ್ಥಪೂರ್ಣವಾದಂಥ ಮಾತನ್ನು ಹೇಳಿದರು ಮಕ್ಕಾಜಿ ಅವರು ಅಂತ ನನಗೆ ಅನ್ನಿಸ್ತದೆ. ಯಾಕಂದ್ರೆ ಇವ್ರು ಹೆಂಗದಾರ ಅಂದ್ರೆ ಒಂದು ಜಾನಪದ ನೆನಪಾಗ್ತದೆ ನನಗೆ. ಬಾಳೆ ಮಾಡಾಕ ಭಾಳ ಹಂಚಿಕೆ ಬೇಕು, ಬಾಳೆ ಎಲೆಯಾಗ ಉಣಬೇಕು. ಬಾಳೆ ಮಾಡಾಕ ಭಾಳ ಹಂಚಿಕೆ ಬೇಕು, ಬಾಳೆ ಎಲೆಯಾಗ ಉಣಬೇಕು. ಬಾಗಲಕೋಟೆ ಜಿಲ್ಲೆ ಒಳಗೆ ಗೋಂದಳಿ ಸಮಾಜದ ಹೆಸರು ಉಳಿಬೇಕನ್ನುವಂಥ ಮಾತನ್ನು ಮಕ್ಕಾಜಿ ಅವರು ಹೇಳ. ಅದನ್ನು ಶಾಸಕರ ಮುಖಾಂತರ ನಮ್ಗೆ ಅನುಕೂಲ ಮಾಡಿರಿ, ಶಾಸಕರು ನಮ್ಮ ಗೋಂದಳಿ ಸಮಾಜಕ್ಕೆ ಅನುಕೂಲ ಮಾಡಿರಿ ಅನ್ನುವಂಥ ಮನವಿಯ ಜೊತೆಗೆ ಪ್ರಾಸ್ತಾವಿಕ ನುಡಿಗಳನ್ನು ಮಾತನಾಡಿದ ಮಕ್ಕಾಜಿ ಉಪನ್ಯಾಸಕರಿಗೆ ಅನಂತ ಧನ್ಯವಾದಗಳನ್ನು ಈ ಸಂದರ್ಭದಲ್ಲಿ ಸಲ್ಲಿಸ್ತಾ ಇದ್ದೇನೆ. ಈ ಕಾರ್ಯಕ್ರಮದ ಉದ್ಘಾಟನಾ ಕಾರ್ಯಕ್ರಮವನ್ನು ಸನ್ಮಾನ್ಯ ಶ್ರೀ ಭೀಮಸೇನ್ ಚಿಮ್ಮನಕಟ್ಟಿ ಜನಪ್ರಿಯ ಶಾಸಕರು ಅವ್ರನ್ನ ಬಂದು ನೋಡಿದಾಗ ಎಷ್ಟು ಸಣ್ಣ ವಯಸ್ಸಿದ್ರು, ಚಿಕ್ಕ ವಯಸ್ಸಿದ್ರು, ಎಷ್ಟು ಅವರಲ್ಲಿ ಆಕ್ಟಿವ್ ಅದ, ಜನಪ್ರಿಯ ಶಾಸಕರಾಗಿ ಹೊರಹೊಮ್ಮ್ಯಾರ. ಅವರಿಂದ ವೇದಿಕೆ ಮೇಲೆ ಎಲ್ಲ ಗಣ್ಯಮಾನ್ಯರು ಕೂಡಿಕೊಂಡು ಈಗ ಉದ್ಘಾಟನೆ ನಡೀತಾ ಇದೆ.
ಕುಮಾರ್ ಐಹೊಳಿ ಸದಸ್ಯರು ಪಟ್ಟಣ ಪಂಚಾಯತಿಕರು ಅವರು ಇದೀಗ ಆಗಮಿಸಿದ್ದಾರೆ. ಅವರಿಗೆ ಹೃದಯ ತುಂಬಿ ಸ್ವಾಗತವನ್ನು ಮಾಡ್ತಾ ಅವರಿಗೆ ಮರಿಯಪ್ಪ ದೊಡ್ಡಸಿದ್ದಪ್ಪ ಪಾಚಂಗಿ ಅವರು ಬಂದು ಕೆರೂರು ಇವರು ಬಂದು ಮಾಲಾರ್ಪಣೆಯನ್ನು ಮಾಡಬೇಕಂತ ಕೇಳ್ಕೊತಾ ಇದ್ದಾರೆ. ಈಗ ಬಾದಾಮಿ ಮತಕ್ಷೇತ್ರದ ಜನಪ್ರಿಯ ಶಾಸಕರಾಗಿರ್ತಕ್ಕಂಥ ಶ್ರೀ ಭೀಮಸೇನ್ ಚಿಮ್ಮನಕಟ್ಟಿ ಅವರಿಗೆ ಕೆರೂರು ಗೋಂದಳಿ ಸಮಾಜದ ಒಂದು ಮನವಿಯನ್ನು ಅವರಿಗೆ ನಾವು ಕೊಡ್ತಾ ಇದ್ದೀವಿ. ಕಳೆದ ಒಂದು ವರ್ಷದಿಂದಲೂ ಅವರಿಗೆ ಗಮನಕ್ಕೆ ತಂದಿದ್ದಂಥದ್ದು ಶಾಸಕರು ತಾವು ನೋಡ್ತಾ ಇರ್ಬೋದು, ಇದೆಲ್ಲ ಭವ್ಯವಾದಂಥ ಈ ಜಾಗ ಇರೋದು ಗೋಂದಳಿ ಸಮಾಜಕ್ಕೆ. ಅದು ಇಲ್ಲಿ ಒಂದು ಸಮುದಾಯ ಭವನ ಆಗಲಿ ಅಥವಾ ಇಲ್ಲಿ ಏನಾದರೂ ಒಂದು ಕಾರ್ಯಕ್ರಮ ಮಾಡೋದಕ್ಕೆ ಒಂದು ವ್ಯವಸ್ಥಿತವಾದಂಥ ಒಂದು ವೇದಿಕೆ ಇಲ್ಲ. ಮದುವೆ ಮುಂಜುವೆಗಳಾದಂಥ ಒಂದು ಕೆಲಸಕ್ಕೆ ಏನೂ ಇಲ್ಲ. ಪ್ರತಿ 3 ವರ್ಷಕ್ಕೊಮ್ಮೆ ಈ ಜಾತ್ರೆ ಆದರೆ ಈಗ ಬೇರೆ ಬೇರೆ ಕಡೆಯಿಂದ ಅಲ್ಲೆಲ್ಲ ಇರೋರೆಲ್ಲ ಇಲ್ಲಿ ಬರ್ತಾರೆ, ಇರ್ಲಿಕ್ಕೆ ವ್ಯವಸ್ಥೆ ಇಲ್ಲ. ಅವರೆಲ್ಲ 2 ದಿವಸಕ್ಕೆ 3 ದಿವಸಕ್ಕೆ 10,000 15,000 ರೂಪಾಯಿಗೆ ಒಂದು 2 ದಿವಸ ಮನೆ ಬಾಡಿಗೆ ತೋತಾರೆ. ಅದಕ್ಕೆ ದಯವಿಟ್ಟು ತಮ್ಮ ಗಮನಕ್ಕೆ ಐತಿ, ತಾವು ಈ ಮನವಿಯನ್ನು ಸ್ವೀಕಾರ ಮಾಡಿ ಆದಷ್ಟು ನಮ್ಮ ಈ ಸಮುದಾಯಕ್ಕೆ ಸಮುದಾಯ ಭವನ ಕಟ್ಟೋದಕ್ಕೆ ಅವಕಾಶ ಮಾಡಿಕೊಡ್ತೀರ ಅಂತ ಹೇಳಿ ನಮ್ಮ ಅಧ್ಯಕ್ಷರಿಂದ ಈ ಮನವಿಯನ್ನು ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಮತ್ತು ಕಾರ್ಯದರ್ಶಿಗಳು ಇದೀಗ ಗೋಂದಳಿಯ ಸಮಾಜದ ಅಧ್ಯಕ್ಷರು ಅರ್ಪಿಸ್ತಾ ಇದ್ದಾರೆ. ಆಚೆಗಡೆ ಹೋಗ್ರಿ. ಗೋಂದಳಿಯ ಸಮಾಜದಿಂದ ಅತ್ಯಂತ ಪ್ರೀತಿಯಿಂದ ಪ್ರಶಂಸನಾ ಪತ್ರವನ್ನು ನೀಡಿ ಆರಾಧ್ಯ ದೇವತೆಯಾದಂಥ ಗಡೆಯದ ದುರ್ಗಾದೇವಿಯ ಅಡಿದಾವರಗಳಲ್ಲಿ ನಮಸ್ಕರಿಸಿ ಇವತ್ತಿನ ಜಾತ್ರಾ ಮಹೋತ್ಸವದ ನಿಮಿತ್ತವಾಗಿ ಈ ವಿಶೇಷ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿಕೊಂಡಂಥ ನನ್ನ ಪರಮ ಪೂಜ್ಯರಾದಂಥ ಷಡಶೋಳ ಬ್ರಹ್ಮ ಡಾಕ್ಟರ್ ಶಿವಕುಮಾರ್ ಮಹಾಸ್ವಾಮಿಗಳ ಅಡಿದಾವರಗಳಲ್ಲಿ ನಮಸ್ಕರಿಸಿ, ಅದೇ ರೀತಿಯಾಗಿ ಇನ್ನೋರ್ವ ಪರಮ ಪೂಜ್ಯರು ವೇದಮೂರ್ತಿ ಮುದ್ದು ಸಂಘ ಮಹಾಸ್ವಾಮಿಗಳು ದೇವಾಂಗ ಮಠದ ಪರಮ ಪೂಜ್ಯರ ಅಡಿದಾವರಗಳಲ್ಲಿ ನಮಸ್ಕರಿಸಿ, ವಿಶೇಷವಾಗಿ ಕಾರ್ಯಕ್ರಮದ ಸನ್ಮಾನವನ್ನು ಸ್ವೀಕಾರವನ್ನು ಮಾಡಿದಂಥ ಹಿರಿಯರು, ನಮ್ಮ ತಂದೆಯವರಿಗೆ ಭಾಳ ಚಿರಪರಿಚಿತರು ಆದಂಥವರು, ಅದೇ ರೀತಿಯಾಗಿ ಇಡೀ ನಮ್ಮ ರಾಷ್ಟ್ರ ತಲೆ ಎತ್ತಿ ನೋಡುವಂಥ ಒಂದು ಪ್ರಶಸ್ತಿಗೆ ಪಾತ್ರರಾದಂಥ ಪದ್ಮಶ್ರೀ ಪ್ರಶಸ್ತಿಯನ್ನು ಪುರಸ್ಕೃತರಾದಂಥ ಸುಗೀತಕರ ಅಜ್ಜಗಾರವರಲ್ಲಿ ಗೌರವಪೂರ್ವಕವಾಗಿ ನಮಸ್ಕರಿಸಿ, ಅದೇ ರೀತಿಯಾಗಿ ವೇದಿಕೆ ಮೇಲೆ ಉಪಸ್ಥಿತಿರುವಂಥ ಆತ್ಮೀಯ ಸಹೋದರಾದಂಥ ಸದಾನಂದ ಮದಿಯವರೇ, ಹಿರಿಯರು ಆತ್ಮೀಯರಾದಂಥ ಡಾಕ್ಟರ್ MG ಕಿತ್ಲಿ ಸರ್ ಅವರೇ, ಅದೇ ರೀತಿಯಾಗಿ ಇನ್ನೋರ್ವ ಹಿರಿಯರಾದಂಥ ಪಾಪಡೆ ಸುಳ್ಳಿಕೇರಿ ಅವರೇ, ಅದೇ ರೀತಿಯಾಗಿ ಆತ್ಮೀಯ ಸಹೋದರಾದಂಥ ಮುತ್ತಣ್ಣ ಬಾಗ್ಲೆ ಅಣ್ಣವರವರೇ, ಅದೇ ರೀತಿಯಾಗಿ ಈಗ ತಾನೇ ಮನವಿಯನ್ನು ಕೊಡಲು ಬಂದಂಥ ಹಿರಿಯರಾದಂಥ ನಮ್ಮ ಜೋಶಿ ಸರ್, ಅಲ್ಲ ಅವರ ನಮ್ಮ ಪತ್ರಿಕಾ ಬಾಂಧವರಾಗಿರ್ಬೋದು, ಮತ್ತು ಅವರು ವಿಶೇಷವಾಗಿ ಬೇರೆ ಒಂದು ತಮ್ಮದೇ ಆದಂಥ ಸಾಹಿತ್ಯಕ್ಕೆ ಒಂದು ಕೊಡುಗೆಯನ್ನು ಕೊಟ್ಕೊಂಡು ಬಂದಂಥವ್ರು. ಸೊ ಮುಖ್ಯವಾಗಿ ನಾನು ಆತ್ಮೀಯರಂದ್ರೂ ತಪ್ಪು ಹಾಕಿಲ್ಲ, ಜೋಶಿ ಸರ್ ಅವರಲ್ಲಿ ಸಹ, ಅದೇ ರೀತಿಯಾಗಿ ಪುರಸಭೆಯ ಸದಸ್ಯರಾದಂಥ ಗೋಪಾಲ್ ಪೂಜಾರ್ ಅವರೇ, ಅದೇ ರೀತಿಯಾಗಿ ಇನ್ನೋರ್ವ ಆತ್ಮೀಯರಾದಂಥ ಇನ್ನೋರ್ವ ಗೌರವಾನ್ವಿತ ಸದಸ್ಯರಾದಂಥ ಐಹೊಳೆ ಅವರೇ,
ಅದೇ ರೀತಿಯಾಗಿ ಹಿರಿಯರು ಮತ್ತು ಗಣ್ಯ ವ್ಯಾಪಾರಸ್ಥರು ಆದಂಥ ಘಟ್ಟದವರೇ, ಅದೇ ರೀತಿಯಾಗಿ ಇನ್ನೋರ್ವ PSI ಅಧಿಕಾರಿಯವರಾದಂಥ ಇಂಗ್ಳೆಯವರೇ, ವೇದಿಕೆ ಮೇಲೆ ಉಪಸ್ಥಿತಿರುವಂಥ ಎಲ್ಲ ಗಣ್ಯಮಾನ್ಯರಲ್ಲಿ ಗೌರವಪೂರ್ವಕವಾಗಿ ನಮಸ್ಕರಿಸಿ ಸಮಾಜದ ಎಲ್ಲ ಗೌರವಾನ್ವಿತ ಹಿರಿಯರಲ್ಲಿ, ಅಣ್ಣ ತಮ್ಮಂದರಲ್ಲಿ, ತಾಯಿಯಂದರಲ್ಲಿ ಸಹ ಗೌರವಪೂರ್ವಕವಾಗಿ ನಮಸ್ಕರಿಸ್ಕೊಂಡು ಪತ್ರಿಕಾ ಬಾಂಧವರಲ್ಲಿ ಸಹ ಬಹಳ ಗೌರವಪೂರ್ವಕವಾಗಿ ನಮನಗಳನ್ನು ಹೇಳಿ, ವಿಶೇಷವಾಗಿ ಮೊಟ್ಟ ಮೊದಲನೇ ಬಾರಿಗೆ ನಾನು ಈ ಸಮಾಜದ ಕಾರ್ಯಕ್ರಮಕ್ಕೆ ಬಂದೀನಿ. ನಾನು ಅದು ಶಾಸಕನಾಗಿಂದ ಬಂದೀನಿ ಅಂತಂದ್ರೂ ತಪ್ಪು ಹಾಕಿಲ್ಲ. ಭಾಳ ಮುಖ್ಯವಾಗಿ ನಾನು ಯಾದವಾಡ್ ಸರ್ ಅವ್ರ ಮಾತುಗಳನ್ನು ಕೇಳುವಾಗ ಭಾಳ ಖುಷಿ ಅನ್ಸತ್ತೈತಿ. ಅದರ ಜೊತೆಗೆ ಇಂಗ್ಳೆಯವ್ರದ್ದು ಪ್ರಾಸ್ತಾವಿಕ ಭಾಷಣ ಅನ್ನೋದು ಭಾಳ ವಿಶೇಷವಾಗಿ ನಾನು ಎಲ್ಲೂ ಕೇಳಿರಲಿಲ್ಲ. 5 ನಿಮಿಷದಾಗ ಇಡೀ ಸಮಾಜವನ್ನು ಭಾಳ ಅದ್ಭುತವಾಗಿ ವಿಸ್ತಾರ ಮಾಡಿದಂಥದ್ದನ್ನು ನಾನು ಗಮನ ಹರಿಸಿದ್ದೆ. ಭಾಳ ವಿಶೇಷವಾಗಿತ್ತು. ಸಣ್ಣ ಸಮಾಜ ಆದ್ರೆ ಕೊಡುಗೆ ಬಹಳ ಐತಿ. ಯಾಕೆ ಈ ಮಾತನ್ನು ವ್ಯಕ್ತ ಮಾಡ್ತೀನಿ ಅಂದ್ರೆ, ಯಾರು ಸಣ್ಣವ್ರು ಅದಾರ ಅಂತ ತಿಳ್ಕೊಂಡಿರ್ತಾರಲ್ಲ ಅವ್ರು ದೊಡ್ಡ ಸಾಧನೆ ಮಾಡಿರ್ತಾರ ಅನ್ನಕ್ಕೆ ಇದು ಒಂದು ವೇದಿಕೆನೂ ಭಾಳ ದೊಡ್ಡ ಕಾರಣ. ಇಲ್ಲಿ ಅಜ್ಜಾರ್ ಪಕ್ಕಕ್ಕೆ ಕುಂತಿದ್ರಲ್ಲ, ಅವ್ರು ನಮ್ಮ ಜಮ್ಮನ ಕಟ್ಟಿಗೆಲ್ಲ ಬಂದು ಹೋಗ್ಯಾರ. ನಮ್ಮ ಮನ್ಯಾಗ ನಮ್ಮ ಅಮ್ಮ ಗೊತ್ತದಾಳ, ನಮ್ಮ ಅಪ್ಪಾರ ಬಗ್ಗೆ ಬಳಕೆ ಐತಿ, ನಮ್ಮ ಕಾಕನ ಬಗ್ಗೆ ಬಳಕೆ ಐತಿ. ಎಲ್ಲೋ ಒಂದು ಕಡೆ ಅಲೆಮಾರಿ ಮತ್ತು ಅರೆ ಅಲೆಮಾರಿಗಳ ಬಗ್ಗೆ ನಾವು ಚರ್ಚೆ ಮಾಡ್ಕೊತ ಹೋದಾಗ ಸಾಂದರ್ಭಿಕವಾಗಿ ಮಾತಾಡೋದು ಬೇರೆ, ಆದ್ರೆ ಅವ್ರ ಗುಣಗಳನ್ನು, ಅವರಲ್ಲಿರುವಂಥ ಒಂದು ಯಾವುದೋ ಒಂದು ರೀತಿಯಾದಂಥ ಒಂದು ಹವ್ಯಾಸಗಳಾಗಿರ್ಬೋದು ಅಥವಾ ನಾವು ಅವರಲ್ಲಿರುವಂಥ ಪ್ರತಿಭೆಗಳಾಗಿರ್ಬೋದು, ಇಂಥವೆಲ್ಲ ಚರ್ಚೆ ಮಾಡ್ಕೊತ ಹೋದಾಗ ಭಾಳ ಅದನ್ನು ಆಳವಾಗಿ ಮಾತಾಡೋಕೆ ಅವಕಾಶಗಳು ಸಿಗ್ತಾವೆ. ಒಬ್ಬ ಪದ್ಮಶ್ರೀ ಪ್ರಶಸ್ತಿಯನ್ನು ಪಡೆದಂಥವ್ರು ನಿಮಗೆ ಕೊಡಂದ್ರೆ ಕೊಡ್ತಾರೆ ಅಂತ ತಿಳ್ಕೊಂಡ್ರೇನು? MLA ಆಗಿನಂದ್ರೂ ಕೊಡಂಗಿಲ್ಲ, ನನಗೆ ಮಂತ್ರಿ ಆದರೂ ಕೊಡಂಗಿಲ್ಲ. ಅದಕ್ಕೆ ಅಷ್ಟೊಂದು ಯೋಗ್ಯತೆ ಇರುತ್ತದೆ. ಅಷ್ಟು ಕಷ್ಟಪಟ್ಟಿರ್ತಾರ, ಅಷ್ಟೊಂದು ತ್ರಾಸುಗಳದಾಗ, ನೋವುಗಳದಾಗ ತಮ್ಮ ಕುಟುಂಬವನ್ನೆಲ್ಲ ಮನೆಯಾಗ ಬಿಟ್ಟು ಹಂಗೆ ಅಲ್ಲಿ ಇಲ್ಲಿ ಅಡ್ಡಾಡಿ ಆ ಸಾಧನೆಯನ್ನು ಮಾಡೋಕ್ಕೆ ಅವ ಮನೆಯಾಗಿರೋರು ಎಷ್ಟು ಮಂದಿ ಬೈದಾರೋ, ಎಷ್ಟು ಮಂದಿ ಹಾರೈಸಾರೋ ದೇವರಿಗೆ ಗೊತ್ತು. ಅಜ್ಜಾರಿಗೆ ಕೇಳಿದ್ರೆ ಹೇಳ್ತಾರ, ಅವ್ರು ತಮ್ಮ ಭಾಷಣದಾಗ ಹೇಳಿದ್ರು ಹೇಳ್ಬೋದು. ಮನೆಯಾಗಿದ್ದವ್ರು ಹೊಗಳ್ತಿದ್ದಿಲ್ಲ ಅಂದ್ಕೊಂಡಿನ್ನ ಬೈತಿದ್ರಿಲ್ರಿ. ಯಾಕಂದ್ರೆ ಮನೆ ಬಿಟ್ಟು ಹೋದಾಗ ನಮ್ಮ ಜೀವನನ ಬೇರೆ ಇರ್ತೈತಿ. ನಾವು ಏನಾರು ಹೋಗ್ತೀವಪ್ಪ ಅಂದ್ರೆ ನಾವು ಒಂದು 4 ಮಂದಿಗೆ ಹೇಳಿ ಹೋಗ್ತೀವಿ, ಇಲ್ಲ ಅಲ್ಲಿ ಹೊಂಟೀನಿ ನೀವೆಲ್ಲ ಚಲೋ ನೋಡ್ಕೊರಿ ಅಂತೇಳಿ. ಆದ್ರೆ ಅವತ್ತಿನ ಪರಿಸ್ಥಿತಿಗೆ ಇವರೆಲ್ಲ ಹೆಂಗೆ ಅಡ್ಡಾಡಿರ್ಬೇಕಂತ. ಇವತ್ತು ಪದ್ಮಶ್ರೀ ಪ್ರಶಸ್ತಿ ಸಿಕ್ಕೈತೆ ಅಂದ ತಕ್ಷಣ ನಾವು ಇವ್ರನ್ನ ಗುರುತಿಸಾಕತ್ತೀವಿ. ಅದೇ ಏನೋ ತಗೊಂಡಿರ್ಲಿಲ್ಲ ಅಂದಿದ್ರೆ ನೀವು ಗುರುತಿಸಕ್ಕಾಕಿದ್ದಿಲ್ಲ, ನಾನು ಗುರುತಿಸಕ್ಕಾಕಿದ್ದಿಲ್ಲ. ಇದ ವ್ಯತ್ಯಾಸ ಇರೋದು ನಮಗೆ. ನಾವು ಏನು ಮಾಡ್ಬೇಕಾಗೈತಪ್ಪ ಅಂತಂದ್ರೆ, ಸಣ್ಣ ಸಮಾಜಗಳದಾಗ ಭಾಳ ಮುಖ್ಯವಾಗಿ ನಾವು ಗಮನ ಹರಿಸ್ಬೇಕಾಗಿದ್ದು ಏನಂದ್ರೆ, ಇದು ಯಾರ್ಯಾರ ಹತ್ರ ಸಣ್ಣ ಪ್ರತಿಭೆ ಐತಲ್ಲ, ಇನ್ನೀಗ ಅಲ್ಲಿ ಮುಂಚೆಗೆ ಹಾಡ ಹಾಡಿದ್ರು, ಅವ್ರ ಒಂದು ಪ್ರತಿಭೆಯನ್ನು ತೋರಿಸಿದ್ರು, ಆದ್ರೆ ಅವ್ರನ್ನ ನಾವು ಮರ್ತು ಬಿಡ್ತೀವಿ. ಈ ಜಾತ್ರೆ ಮುಗಿದ್ಗಳನ್ನ ಅವ್ರನ್ನ ಮರ್ತು ಬಿಡ್ತೀವಿ ನಾವು. ಯಾಕಂದ್ರೆ ಅವ್ರ ಮುಂದೆ ನೆನಪಿಡುವಂಥ ಅವಶ್ಯಕತೆ ನಮಗೆ ಬರ್ತಾ ಇಲ್ಲ. ಅದಕ್ಕೆ ದಯಮಾಡಿ ಯಾವುದೇ ಸಣ್ಣ ಕಾರ್ಯಕ್ರಮಗಳನ್ನಾಗಿರಲಿ ಅಥವಾ ನಿಮ್ಮ ಮನೆಯಾಗ ಏನೋ ಒಂದು ಕಾರ್ಯಕ್ರಮ ಐತೆ ಅಂದ್ರೆ ಈ ಒಂದು ಪರಂಪರೆಯನ್ನು ಎಂದೂ ನಿಲ್ಸಕ್ಕೆ ಹೋಗ್ಬೇಡ್ರಿ ಅಂತ ಈ ಸಂದರ್ಭದ ಕೈ ಮುದ್ದು ಕೇಳ್ಕೊಳಕ್ಕೆ ಇಷ್ಟಪಡ್ತೇನೆ ನಾನು. ಅವಾಗ ನಮ್ಮ ಜಗತ್ತಿಗೆ ಗೊತ್ತಾಗೋದು ಯಾರ್ಯಾರ ಹತ್ರ ಏನು ಪ್ರತಿಭೆ ಐತಿ, ಏನೈತಿ ಅನ್ನೋದು. ಜಾನಪದ ಸಾಹಿತ್ಯಕ್ಕೆ ಒಂದು ದೊಡ್ಡ ವಿಶಾಲವಾದಂಥ ಸ್ಥಾನಮಾನ ಐತಿ ಈ ಸಮಾಜದಾಗ. ಬರೀ ನಮ್ಮ ದೇಶದಾಗ ಅಷ್ಟೇ ಅನ್ರಿ ಅನ್ಕೋಬೇಡ್ರಿ, ಇಡೀ ಜಗತ್ತು ನಮ್ಮನ್ನು ಭಾಳ ಗೌರವದಿಂದ ಕಾಣ್ತದೆ. ಧಾರ್ಮಿಕ ಪದ್ಧತಿಗಳದಾಗ ನಾ ಹೇಳ್ತಾ ಇಲ್ಲ, ಒಂದು ಮನುಷ್ಯತ್ವವಾಗಿ ಮಾತಾಡಿದ್ರೆ ಅಥವಾ ಜಾನಪದ ಸಾಹಿತ್ಯದ ಕೊಡುಗೆ ಬಗ್ಗೆ ಮಾತಾಡ್ಕೊಂತ ಹೋದ್ರೆ ಇಡೀ ರಾಷ್ಟ್ರ ಮಟ್ಟ ಅಲ್ಲ, ಅಂತಾರಾಷ್ಟ್ರ ಮಟ್ಟದಾಗೂ ಸತ ತನ್ನದಾದಂಥ ಒಂದು ಹೆಸರನ್ನು ಮಾಡಿದೆ. ನಾನು ಗೊಂದಲಿ ಸಮಾಜದ ವಿಚಾರವಾಗಿ ಎಲ್ಲೋ ಒಂದು ಕಡೆ ನಾವು ಗಮನ ಹರಿಸ್ಬೇಕು. ಏನಪ್ಪ ಅಂತಂದ್ರೆ, ಏನನ್ನ ನಾವು ಕೊಡುಗೆ ಕೊಡ್ಬೋದು ಈ ಸಮಾಜ ಅಂತೇಳಿ ನಾನು ನೋಡಾತಿದ್ದೆ. ಪುಸ್ತಕದಾಗಲಿ, ಹಿರಿಯರು ಹೇಳಿದ್ದಾಗಲಿ, ಕೌದಿಗೆ ಹೊಲಿತಿದ್ವಿ, ಬೇರೆ ರೀತಿಯಾದಂಥ ಒಂದು ಜಾನಪದ ಸಾಹಿತ್ಯಕ್ಕೆ ಸಂಬಂಧಪಟ್ಟಿದ್ವಿ, ಇಂಥವೆಲ್ಲ ಮಾತಾಡಿದ್ವಿ. ಆದರೆ ಎಲ್ಲೋ ಒಂದು ಕಡೆ ಅವು ಎರಡನ್ನ ನಮ್ಮ ಜೀವನದಾಗ ನಾವು ಪ್ರತಿಯೊಬ್ಬರು ತಿಳ್ಕೊಬೇಕು. ನಮ್ಮ ವೃತ್ತಿ ಐತಲ್ಲ, ನಮ್ಮ ವೃತ್ತಿನ ನಮಗೊಂದು ಸ್ವಲ್ಪ ಅರಿವಿರ್ಬೇಕಂತ ನಾನು ಭಾವಿಸ್ತೀನಿ. ಆ ವೃತ್ತಿನ ಏನಾರ ಮರ್ತ್ವಿ ಅಂತಂದ್ರೆ ನಮ್ಮ ಮಂಚಾರ ಆಗಂಗಿಲ್ಲ. ಅದ ನಮ್ಮ ಜೀವನ ಆಗಲಿ ಅಂತ ಹೇಳ್ತಾ ಇಲ್ಲ ನಾನು. ಆ ವೃತ್ತಿದ ಬಗ್ಗೆ ನಮಗೆ ತಿಳುವಳಿಕೆ ಇರಬೇಕು. ಆ ತಿಳುವಳಿಕೆಯನ್ನು ಇಂಥ ವೇದಿಕೆ ಮುಖಾಂತರವಾಗಿ ನೀವು ತಿಳಿಸುವಂಥ ಕೆಲಸ ಮಾಡಾಕತ್ತೈತೆ ಅಂತ ನಾನು ಭಾವಿಸ್ತೀನಿ. ಈ ಸಮಾಜದಲ್ಲಿ ಅವರಿಗೆ ನಾನು ಅಭಿನಂದನೆ ಹೇಳಬೇಕಾಗ್ತೈತಿ, ಅವರಿಗೆ ನಾನು ಕೃತಜ್ಞತೆಯನ್ನು ಸಲ್ಲಿಸ್ಬೇಕಂತ ನಾನು ಭಾವಿಸ್ತೀನಿ. ಇನ್ನು ಮ್ಯಾಲಿಂದ ನಿಮ್ಮ ಮಕ್ಕಳಿಗೆ ಹೇಳ್ರಿ, ಇದು ಅಸಹ್ಯ ಅಲ್ಲ.
ನಾವೇನು ತಿಳ್ಕೊಬೇಕಪ್ಪ ಮೊಟ್ಟ ಮೊದಲಿಗೆ ಅಂದ್ರೆ ನಮ್ಮ ಸಮಾಜದ ಒಂದು ವೃತ್ತಿ ಹೆಂಗೈತಿ, ನಮ್ಮ ಸಮಾಜದ ಪದ್ಧತಿಗಳು ಏನದಾವು, ನಮ್ಮ ನಡೆ ಹೆಂಗೆ, ನಮ್ಮ ನುಡಿ ಹೆಂಗೆ, ನಮ್ಮ ಜಾನಪದ ಹೆಂಗೆ, ನಮ್ಮ ಜೀವನದಾಗ ಅದು ಒಂದು ಬದುಕದಾಗ ಅದು ಒಂದು ಅಂಗ ಅಂತ ನಾವು ತಿಳ್ಕೊಳಕ್ಕೆ ಮೊದಲು ನಮ್ಮ ಮಕ್ಕಳಿಗೆ ಹೇಳ್ಕೊಡೋದು. ಅದು ಹೇಳ್ಕೊಟ್ಟ ಮೇಲೆ ಮುಂದೆ ಕಾಣಕ್ಕೆ ಚಾಲು ಆಗುತ್ತೆ ನಮ್ಮ ಜೀವನ ಹೆಂಗಿರ್ಬೇಕು ಹೆಂಗೆ ಅಂತೇಳಿ ರೂಪಿಸ್ಕೊಳಕ್ಕೆ ಚಾಲು ಮಾಡ್ತೀವಿ. ಅದ್ರ ಜೊತೆಗೆ ನಾನು ಒಂದು ವಿಶೇಷವಾಗಿ ಅಲೆಮಾರಿ ಮತ್ತು ಅಲೆಮಾರಿ ಬಗ್ಗೆ ನಾವು ಬೇರೆ ಬೇರೆ ಕಮಿಟಿ ಮೀಟಿಂಗ್ ಒಳಗಿದ್ದಾಗ ನನ್ನ ಸಂದರ್ಭದ ಅಂದ್ರೆ ನಾನು ಬೇರೆ ಕಮಿಟಿದಾಗಿದ್ದೆ. ಆ ಸಂದರ್ಭದಾಗ ಈ ವಿಷಯನ ನಾನು ಅಲ್ಲಿ ಪ್ರಸ್ತಾಪ ಮಾಡಿದ್ದೇನೆ. ಅಲೆಮಾರಿ ಮತ್ತು ಅಲೆಮಾರಿಗೆ ನಾವು ಸರ್ಕಾರದಿಂದ ಯಾವ ರೀತಿ ಸೌಲಭ್ಯಗಳನ್ನು ಕೊಡಕತ್ತೀವಿ, ಅವರಿಗೆ ಯಾವ ರೀತಿಯಾದಂಥ ಸ್ಥಾನಮಾನ ಕೊಡಕತ್ತೀವಿ, ಈ ಸಮಾಜದಾಗ ಮೀಸಲಾತಿಗಳನ್ನು ಹೆಂಗೆ ಒದಗಿಸಾಕತ್ತೀವಿ, ಇದ್ರ ಬಗ್ಗೆ ನಾವು ಸ್ವಲ್ಪ ಅವರಿಗೆ ವಿಸ್ತಾರವಾಗಿ ನಾವು ಪ್ರಶ್ನೆ ಮಾಡಕತ್ತೀವಿ. ನಾನು ಅವ್ರಿಗೆ ಒಂದು ಪ್ರಶ್ನೆ ಕೇಳಿದೆ, ಅವ್ರಿಗೆ ಅಲೆಮಾರಿ ಮತ್ತು ಅಲೆಮಾರಿ ಅಂತಂದ್ರೆ ಅವ್ರು ಒಂದೇ ಸ್ಥಳದಾಗ ಇರಂಗಿಲ್ಲ ಅಂತ ಅರ್ಥ. ಅವ್ರು ಒಂದು ಕಡೆಯಿಂದ ಹೋಗ್ತಿರ್ತಾರೆ ಅಂತ, ಅದಕ್ಕೆ ಈ ಶಬ್ದ ಉಪಯೋಗಿಸ್ತೀವಿ ನಾವು. ಮತ್ತು ಇವರಿಗೆ ನೀವು ಯಾವ ರೀತಿಯಾದಂಥ ಕಾರ್ಯಕ್ರಮಗಳನ್ನ ಹಾಕ್ಕೊಂಡಿವಿ ನಮ್ಮ ಸರ್ಕಾರದವರು, ಅವ್ರು ಬದುಕು ಕಟ್ಕೊಳಕ್ಕಾದ್ರೂ ನಾವು ಏನು ಅವಕಾಶ ಮಾಡಿಕೊಡಕತ್ತೀವಿ, ಇಂಥವೆಲ್ಲ ಪ್ರಶ್ನೆಗಳನ್ನು ನಾವು ಈಗಾಗಲೇ ಸರ್ಕಾರದ ಮುಂದೆ ಪ್ರಸ್ತಾಪ ಮಾಡಿದ್ದೀವಿ ನಾವು. ಅವಾಗ ಅವ್ರು ಹೇಳ್ತಿದ್ರು, ಬೇರೆ ಬೇರೆ ಕಾರಣಗಳನ್ನ ಹೇಳಕತ್ತಿದ್ರು, ಅದಕ್ಕೆ ನಾವು ಒಪ್ಪಿರಲಿಲ್ಲ. ಆದರೂ ನಾವು ಅವ್ರಿಗೆ ಮನವಿ ಮಾಡಿದ್ದೀವಿ, ಈ ಸಮಾಜದವ್ರಿಗೆ ಬದುಕಕ್ಕೊಂದು ಅವಕಾಶ ಮಾಡಿಕೊಡ್ರಿ ಅಂತ. ಹೆಂಗೆ ಬದುಕಿಸ್ಬೋದು ಅಂತ ಅವ್ರಿಗೆ ನಾನು ಮನವಿ ಮಾಡಿದ್ದೇನಪ್ಪ ಅಂದ್ರೆ, ನೀವು ಅವರಿಗೆ ಬೋರ್ವೆಲ್ ಕೊಟ್ಟೆ ಇನ್ನೊಂದು ಕೊಟ್ಟೆ ಸ್ಕೀಮ್ ಕೊಡೋದಕ್ಕಿಂತ ಆಗಲೇ ಇಂಗ್ಲೇ ಅವ್ರು ಹೇಳ್ದಂಗೆ ಶಿಕ್ಷಣಕ್ಕೆ ಅವ್ರಿಗೆ ಅವಕಾಶ ಮಾಡಿ ಕೊಟ್ಟಿದ್ದಾತಂದ್ರೆ ಅವ್ರು ತಾವಾಗೆ ತಮ್ಮ ಜೀವನವನ್ನು ರೂಪಿಸ್ಕೊತಾರ ಅಂತ ಹೇಳಿ ನಾನು ಅಧಿಕಾರಿಗಳಿಗೆ ಮಾತಾಡಿದ್ದೇನೆ. ಅವ್ರು ಯಾರ್ಯಾರು ಸ್ಕಾಲರ್ಶಿಪ್ಸ್ಗೆ ಬೇಕಂತಾರೆ ಅವ್ರಿಗೆ ಅವಕಾಶ ಮಾಡಿಕೊಡಿ. ಎಲ್ಲಿ 10 ರೂಪಾಯಿ ನಾವು ಈ ಸಮಾಜಕ್ಕೆ ಅಥವಾ ಅಲೆಮಾರಿ ಮತ್ತು ಅಲೆಮಾರಿಗಳಿಗೆ ಕೊಡಕತ್ತೀವಿ, ಸರ್ಕಾರದಿಂದ ಅನುದಾನ ಕೊಡಕತ್ತೀವಿ. ಆ ಅನುದಾನವನ್ನು ಸ್ವಲ್ಪ ನಾವು ಎದಕ್ಕೆ ಒತ್ತು ಕೊಡಕ್ಕೆ ಚಾಲೂ ಮಾಡೋಣ ಅಂದ್ರೆ, ಅವ್ರು ಶಿಕ್ಷಣಕ್ಕೆ ಒತ್ತು ಕೊಡಕ್ಕೆ ಚಾಲೂ ಮಾಡಿದ್ದಾತಂದ್ರೆ ಅವ್ರು ಒಂದಲ್ಲ ಒಂದು ರೀತಿಯಾಗಿ ಈ ಸಮಾಜದಾಗ ತಲೆಯ ತಡ್ಡಾಡ್ತಾರೆ ಮತ್ತು ಅವ್ರಿಗೆ ಶಿಕ್ಷಣ ಸಿಗೋದ್ರಿಂದ ಭಾಳ ಧೈರ್ಯವಾಗಿ ಬದುಕ್ತಾರೆ, ಆರ್ಥಿಕವಾಗಿಯೂ ಸಬಲರಾಗ್ತಾರೆ ಅನ್ನೋಂಥ ಮಾತನ್ನು ನಾನು ಪ್ರಸ್ತಾಪ ಮಾಡೀನಿ. ಇದು ನಿಮಗೂ ಗೊತ್ತಿರಲಿ. ಅವರು ನಿಮಗೆ ಕೈ ಮುಗಿದು ಕೇಳ್ತೀನಿ ಅಂದ್ರೆ ನಾನು ಸತ ನಿಮ್ಮ ಹತ್ರ ಕೈ ಮುಗಿದು ಕೇಳ್ಕೊಂತೀನಿ. ಯಾಕಪ್ಪ ಇದನ್ನ ಭಾಳ ಮುಖ್ಯವಾಗಿ ಈ ವಿಷಯನ ಪ್ರಸ್ತಾಪ ಮಾಡ್ತೀನಿ ಅಂದ್ರೆ, ನಾನು ಮೊದಲನೇ ಬಾರಿಗೆ ಬಂದೆ ನಿಮ್ಮ ಮಧ್ಯದ ಒಳಗೆ. ಆದ್ರೆ ಇದೊಂದು ದೊಡ್ಡ ಅವಕಾಶ ನನಗೆ. ನಿಮ್ಮ ಹತ್ರ ನಾನು ಇಲ್ಲಿ ಭಾಳ ಮುಖ್ಯವಾಗಿ ತಾಯಂದ್ರೆ ಏನದಿರಿ, ಅಕ್ಕಂಗಿರಿ ಏನದಿರಿ, ನಿಮಗೆ ನಾನು ಕೈ ಮುಗಿದು ಕೇಳ್ಕೊಳ್ಳೋದಿಷ್ಟ, ಆದಷ್ಟು ನಿಮ್ಮ ಮಕ್ಕಳಿಗೆ ಶಿಕ್ಷಣ ಕೊಡಕ್ಕೆ ಪ್ರಯತ್ನ ಮಾಡ್ರಿ. ನಿಮ್ಮ ಮಕ್ಕಳು ತಲೆ ಎತ್ತಿ ಅಡ್ಡಾಡ್ಬೇಕು ಈ ಸಮಾಜದಾಗ ಅಂತಂದ್ರೆ ನೀವು ಅವ್ರಿಗೆ ಯಾವುದೂ ಏನು ಕೊಡುಗೆ ಕೊಡೋದು ಬೇಡ. ಆಸ್ತಿ ಗೀಸ್ತಿ ಕೊಡ್ಲಿಲ್ಲ ಅಂದ್ರೆ ನಡೀತೈತೆ, ಆದ್ರೆ ಅವ್ರು ಕೇಳ್ತಾರಿಲ್ಲ ಗೊತ್ತಿಲ್ಲ ಬೇ ನನಗೆ. ಆಸ್ತಿ ಕೊಡೋಕ್ಕಿಂತ ಮುಂಚೆ ಶಿಕ್ಷಣ ಒಂದು ಕೊಟ್ಟು ಬಿಡ್ರೆ ಅವ್ರು ತಾವು ಜೀವನ ಹೆಂಗೆ ಕಟ್ಕೋಬೇಕು ಅವ್ರು ಕಟ್ಕೊಂತಾರ ಅನ್ನುವಂಥದ್ದು ಭಾಳ ಉದಾಹರಣೆಗಳದಾವು. ಅದಕ್ಕೆ ತಾವು ಸಾಕ್ಷಿ ಆಗ್ಬೇಕಂತ ಕೈ ಮುಗಿದು ಕೇಳ್ಕೊಳತ್ತೆ. ನೀವ ಮನಸ್ಸು ಮಾಡಿದ್ರೆ ಆಗೋದಿದು. ಇಲ್ಲಿ ಏನು ಆಗ್ತಂಗಿರೋದಿರಿ, ಏನು ತಾಯಂದಿರದಿರಿ, ನೀವು ಮನಸ್ಸು ಮಾಡಿದ್ರೆ ಆಗತ್ತೆ. ನಾವು ಮಾಡಂಗಿಲ್ಲ ಬೇ ನಾವು. ಯಾಕಂದ್ರೆ ನಮಗೆ ಭಾಳ ಕೆಲಸಗಳು ಇರ್ತಾವೆ ನಮ್ಮ ಗಂಡು ಮಕ್ಕಳು. ನಿಮಗೆ ಅರ್ಥನೂ ಆಗತ್ತದು. ದಯಮಾಡಿ ಅದಕ್ಕೆ ನೀವು ದೊಡ್ಡ ಜವಾಬ್ದಾರಿಯನ್ನು ಹೊಣೆಗಾರನ್ನ ತೊಗೊಂಡ್ರೆ ಭಾಳ ಒಳ್ಳೇದಂತ ನಾನು ಭಾವಿಸ್ತೇನೆ. ನೀವು ಅನ್ಬೇಡ್ರಿ ಏನು ಬೇ ನಮಗೆ ನಮ್ಮ ಮನಿದ ನಮಗೆ ಭಾಳ ಆಗೈತಪ್ಪ ಮತ್ತು ನೀ ಇದೊಂದು ಜವಾಬ್ದಾರಿ ಹಾಕಿ ಹೊಂಟಿಲ್ಲ ಅಂತ ಅನ್ಬೇಡ್ರಿ ನನಗೆ. ಇದರಿಂದ ನಿಮ್ಮ ಇಡೀ ಸಮಾಜ ಉದ್ಧಾರ ಆಗುತ್ತೆ, ಇಡೀ ಮನೆತನ ಉದ್ಧಾರ ಆಗ್ತದೆ. ಅಂಥ ಒಂದು ಕೆಲಸವನ್ನು ತಾವು ಕೈಗೆ ತಗೋಬೇಕಂತ ಈ ಸಂದರ್ಭದಾಗ ಒಬ್ಬ ಶಾಸಕನಾಗಲ್ಲ, ನಿಮ್ಮ ಒಬ್ಬ ಕುಟುಂಬದ ಒಬ್ಬ ಸದಸ್ಯನಾಗಿ ಕೇಳಕತ್ತೇನೆ ಅಂತ ತಿಳ್ಕೊರಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಅದರ ಜೊತೆಗೆ ಬೇಡಿಕೆಗಳನ್ನು ಸತ ಇಟ್ಟಾರ ನಮ್ಮ ಸಮಾಜದವರು. ನನಗೆ ಜೋಶಿ ಸರ್ ಆಗಲಿ ಹಿರಿಯರು ನನಗೆ ಇದು 2ನೇ ಸಲ ನನಗೆ ಹೇಳತ್ತೆ ಪಾಪ. ಆದ್ರೆ ನಾನು ಅವ್ರಿಗೆ ಒಂದು ಮಾತ್ರ ಸತ್ಯ, ಯಾವುದೇ ಕಾರಣಕ್ಕೂ ನಾನು ಇದೇ ವರ್ಷ ಒಟ್ಟು ನಾನು ಒಂದು ವರ್ಷ ಒಪ್ಪತ್ತೋಳು ನಾನು ಗ್ರ್ಯಾಂಟ್ ಬರುತ್ತೆ ಸರ್ ಹಿರಿಯರ, ಅದ್ರಾಗ ನಾನು ಒಂದು 5 ಲಕ್ಷ ರೂಪಾಯಿ ಇದೇ ಸಲ ನಾನು ಹಾಕಿ ಕೊಡ್ತೀನಿ ಅನ್ನುವಂಥ ಮಾತನ್ನು ಈ ಸಂದರ್ಭದಾಗ ಹೇಳ್ತೇನೆ. ಮತ್ತು ಮುಂದಿನ ದಿನಮಾನದಾಗ ಇನ್ನೂ 5 ಲಕ್ಷ ರೂಪಾಯಿನ ಒಟ್ಟು 10 ಲಕ್ಷ ರೂಪಾಯಿನ ನನ್ನ ಕಡೆಯಿಂದ ನಾನು ಕೊಡುವಂಥ ವ್ಯವಸ್ಥೆಯನ್ನು ಮಾಡಿಕೊಡ್ತೀನಿ ಅಂತ ಈ ಸಂದರ್ಭದಾಗ ಹೇಳಿ, ಅದನ್ನು ನೀವು ಸಮುದಾಯ ಭವನಕ್ಕೆ ನೀವು ಸತ ಕೈ ಜೋಡಿಸ್ರಿ. ಇನ್ನೂ ನನಗೆ ಬೇರೆ ಅವಕಾಶಗಳು ಏನು ಸಿಗ್ತಾವೆ, ಸರ್ಕಾರದಿಂದ ಯಾವ ರೀತಿಯಾಗಿ ನಾನು ಕೆಲಸ ಮಾಡೋಕ್ಕೆ ಅವಕಾಶಗಳು ಸಿಗ್ತಾವೋ ಅದನ್ನು ಸತ ನಾನು ಪ್ರಯತ್ನ ಮಾಡಿ ತೊಗೊಂಬಂದು ಕೊಡೋಕ್ಕೆ ಪ್ರಯತ್ನ ಮಾಡ್ತೇನೆ. ಈಗಾಗಲೇ ಕಾಲನಿ ಒಳಗೆ BCM ಇಲಾಖೆ ಈಗಾಗಲೇ 14 ಲಕ್ಷ ರೂಪಾಯಿನ ನಾನು ಈಗಾಗಲೇ ಹಾಕೀನಿ ನಾನು, ಆಯ್ತಲ್ಲ. ಅದು CC ರೋಡು ಮತ್ತು ಒಂದು ಬೋರ್ವೆಲ್ಗೆ ಅಂತ ಹಾಕೀನಿ.
ಅದು ದಯಮಾಡಿ ಅದನ್ನು ಈಗಾಗಲೇ ನಾವು ಪೂಜೆ ಮಾಡ್ಬೇಕು. ಅದು ನನ್ನ ಕಡೆಯಿಂದ ತೊಡಗಿದ್ರು ಕ್ಷಮಿಸ್ರಿ. ಅದನ್ನು ನಮ್ಮ ಇಡೀ ಹಿರಿಯರಿಗೆ ನಾನೇ ಕೇಳ್ಕೊಂಡ್ಬಿಡ್ತೇನೆ, ನೀವೇ ಪೂಜೆ ಮಾಡಿ ಚಾಲೂ ಮಾಡಿರಿ ಅಂತ ಹೇಳಿ ಲೇಟ್ ಮಾಡೋದೇ ಬೇಡ. 14 ಲಕ್ಷ ರೂಪಾಯಿನ ನಾನು ಈಗಾಗಲೇ ಹಾಕಿನಿ. ಇನ್ನೂ ಭಾಳ ಕನಸುಗಳದಾವೆ ನಮ್ಮ ಮಾಡಬೇಕು, ಒಳ್ಳೇದನ್ನು ಮಾಡಬೇಕು ಅನ್ನೋವಂಥದ್ದು. ಆದರೆ ಅವಕಾಶಗಳು ಬಂದಾಗೆಲ್ಲ ನಾನು ಎಲ್ಲಿ ಅವಕಾಶಗಳು ಸಿಗ್ತಾವೆ ಅದನ್ನು ಭಾಳ ಒಳ್ಳೆ ರೀತಿಯಿಂದ ನಾನು ನಿಮ್ಗೆ ನೆರವೇರಿಸ್ಕೊಡ್ತೀನಿ ಅಂತ ಈ ಸಂದರ್ಭದಾಗ ಹೇಳೋಕ್ಕೆ ಇಷ್ಟಪಡ್ತೀನಿ. ಅದರ ಜೊತೆಗೆ ಸಮುದಾಯ ಭವನ ಆಗಿರ್ಬೋದು, ಬೇರೆ ಬೇರೆ ಏನೇ ಬೇಡಿಕೆಗಳು ಬಂದರೂ ಸತ ಸ್ವಲ್ಪ ನಾನು ಜೋಶಿ ಸರಲ್ಲಿ ಭಾಳ ನಾನು ವಿನಂತಿ ಮಾಡ್ಕೊತೀನಿ. ಯಾಕಂದರೆ ಜೋಶಿ ಸರ್ ನನಗೆ ಭಾಳ ಬೆನ್ನಂತಾರೆ. ನಿಮ್ಗೆ ಆಶ್ಚರ್ಯ ಆಗ್ಬೋದು, ಅವ್ರು ಇಷ್ಟಕ್ಕೆಲ್ಲ ಸಾಹಿತ್ಯನೂ ಹೌದು, ಆ ಕಡೆ ಬಂದ್ರೆ ಕನ್ನಡ ಸಾಹಿತ್ಯ ಸಮ್ಮೇಳನಕ್ಕೆ ಬೆನ್ನು ಹತ್ತಾರ್ರಿ ನನಗೆ. ಕನ್ನಡ ಸಾಹಿತ್ಯ ಪರಿಷತ್ತದ ಒಬ್ರು ಸದಸ್ಯರು ಅದಾರ, ಗೌರವಾನ್ವಿತರು. ಅಲ್ಲೂ ಬಿಡಂಗಿಲ್ಲ, ಇಲ್ಲೂ ಬಿಡಂಗಿಲ್ಲ ರೀ. ಸಮಾಜದ್ದು ಕೇಳ್ತಾರೆ, ಅಲ್ಲೂ ಕೇಳ್ತಿರ್ತಾರೆ. ಅದೇ ರೀತಿ ಬಾಗ್ಲಣ್ಣ ನನ್ನ ಜೊತೆ ಬೆನ್ನು ಹತ್ಕೊಂಡ ಕುಂತಿರ್ತಾನೆ, ನಮ್ಗೇನೋ ನೋಡ್ಸಾಕ್ರಿ ಈ ಸಲ ಅಂತೇಳಿ ನನ್ನ ಜೊತೆ ಯಾವಾಗಲೂ ಇರೋರು. ಬಾಗ್ಲಣ್ಣ ನಾವು ನಮಗೆ ವಯಸ್ಸಾಗ ಹಿರಿಯ ಆಗ್ಯಾನ, ನಮಗೆ ಮಾರ್ಗದರ್ಶನ ಅದಾನ. ಅದ್ರ ಜೊತೆಗೆ ಸಮಾಜದಾಗ ಭಾಳ ಕಾಳಜಿ ಐತಿ. ಯಾಕಂದ್ರೆ ನಾನು ಅವ್ರನ್ನ ಸುತ್ತಮುತ್ತಿಂದ ನಾನು ಭಾಳ ಅಂದ್ರೆ ಈ ಒಂದು 4-5 ವರ್ಷದಿಂದ ಅವ್ರ ಜೊತೆ ನಾನು ಬಳಕೆ ಬರಾಕತ್ತೇನೆ. ಒಳ್ಳೆ ರೀತಿಯಿಂದ ವಿಚಾರಗಳು ಬರಾಕತ್ತಾವೆ. ಈ ಸಮಾಜವನ್ನು ನಾವು ತಲೆ ಎತ್ತಿ ಅಡ್ಡಾಡಕ್ಕೆ ಏನು ಅವಕಾಶ ಮಾಡಿಕೊಡ್ಬೇಕು ಅದನ್ನು ಶತಗತ ಪ್ರಯತ್ನವನ್ನು ನಾನು ಮಾಡ್ತೀನಿ ಅಂತ ಮತ್ತೊಮ್ಮೆ ತಮ್ಮ ಹತ್ರ ಕಳಕಳಿಯಿಂದ ಹೇಳಿ, ಮತ್ತೊಮ್ಮೆ ಭಾಳ ಅಭಿಮಾನ ಪ್ರೀತಿಯಿಂದ ನನಗೆ ಆಹ್ವಾನ ಮಾಡಿರು. ನನಗೆ ಅನ್ಸುತ್ತೆ ಇಷ್ಟೊಂದು ಎಲ್ಲರಿಗೂ ಸಿಗಂಗಿಲ್ಲ. ನಾನು ಇನ್ನೂ ಒಂದು ಕಡೆ ಹೊಂಟಿ ಬೆಂಗಳೂರಿಗೆ ಹೋಗೋದಿತ್ತು. ಆದರೆ ಈ ಕಾರ್ಯಕ್ರಮನ ಬಂದು ಉದ್ಘಾಟನೆ ಮಾಡಿ ಪರಮ ಪೂಜ್ಯರು ಮತ್ತು ತಮ್ಮೆಲ್ಲರ ಸನ್ನಿಧಿಯೊಳಗೆ ನಾನು ಮಾತಾಡಿ ತಮಗೆಲ್ಲ ನನ್ನ ವಿಚಾರಗಳನ್ನು ತಮ್ಮ ಮುಂದೆ ಪ್ರಸ್ತಾಪ ಮಾಡಿ ನಾವು ಹೋಗ್ಬೇಕಂತೇಳಿ ಆಸೆ ಆಗಿತ್ತು. ಅದೇ ರೀತಿಯಾಗಿ ಬಂದೇನೆ. ದೇವಿ ಆಶೀರ್ವಾದ, ತಮ್ಮ ಆಶೀರ್ವಾದ ಸದಾ ನನ್ನ ಮೇಲೆ ಇರಲಿ ಅನ್ನುವಂಥ ಮಾತನ್ನು ಕೇಳ್ಕೊಂಡು ಮತ್ತೊಮ್ಮೆ ಇಡೀ ದೈವಕ್ಕೆ ಮತ್ತು ಎಲ್ಲ ಸಂಘಟನೆಕಾರರಲ್ಲೂ ಸಹ ಭಾಳ ವಿಶೇಷವಾಗಿ ಭಾಳ ಅಚ್ಚುಕಟ್ಟಾಗಿ ಕಾರ್ಯಕ್ರಮ ನಡೆಸಿರಿ. ಅದಕ್ಕೆ ನಾನು ನಿಮಗೆ ಪ್ರಶಂಸೆಯನ್ನು ಮತ್ತೊಮ್ಮೆ ಕೊಡೋದ್ರ ಜೊತೆಗೆ ಎಲ್ಲ ಯುವಕರಿಗೂ ಸಹ ನಿಮ್ಮ ಆರೋಗ್ಯದ ಬಗ್ಗೆ ಕಾಳಜಿ ಇರಲಿ, ಧಾರ್ಮಿಕ ಪದ್ಧತಿಗಳನ್ನು ಗೊತ್ತಿರಲಿ. ಆದರೆ ಒಂದು ಮಾತು ನಿಮ್ಮ ಕಿವಿ ಮೇಲೆ ಇಟ್ಟು ಹೋಗ್ತೀವಿ. ಇಂಗ್ಲೇ ಅವ್ರು ಹೇಳುವಾಗ ಒಂದು ಮಾತು ಹೇಳಿದ್ರು, ಶಿಕ್ಷಣ ಬೇರೆ ನಮ್ಗೆ ಸೌಲಭ್ಯಗಳು ಸಿಗಬೇಕು ಅಂಥೇಳಿ. ನಾನು ನಿಮ್ಮ ಹತ್ರ ಕೈ ಮುಗಿ ಕೇಳ್ಕೊಳ್ಳೋದು ಇಷ್ಟ, ಯಾವ ರೀತಿಯಾಗಿ ಬದುಕ ಕಲೀರಪ್ಪ ಅಂತಂದ್ರೆ ನಿಮ್ಮ ತಲೆನ ನೀವು ಎತ್ತಿ ಅಡ್ಡಾಡಕ್ಕೆ ಅವಕಾಶ ಮಾಡ್ಕೋಬೇಕು ವಿನ ಇನ್ನೊಬ್ಬ ಬಂದು ಎತ್ತಿ ನಿಂದಿರ್ಸಂಗಿಲ್ಲ ನಿಮ್ಮನ್ನು. ನೀವೆಲ್ಲರ ಬಡ್ದಾಡಕ್ಕೆ ಹೋದ್ರಿ, ಹೊಡೆದಾಡಕ್ಕೆ ಹೋದ್ರಿ ಅಂತಂದ್ರೆ ಕರ್ಕೊಂಬರಕ್ಕೆ ಯಾರೂ ಬರೋಂಗಿಲ್ಲ. ನೀವೇನು ಕೇಳ್ಬೇಕಪ್ಪ ಅಂತಂದ್ರೆ ಇನ್ಮೇಲಿಂದ ಯಾರು ನಮ್ಮಂಥವ್ರು ನಾನು ಹೇಳಿದ್ನಿ ಅಂತ ಇಟ್ಕೋರಿ, ಇಲ್ಲ ನೀವು ಹೋಗಿ ಹಿಂಗೆ ಮಾಡ್ರಿ ಅಂತ ಹೇಳಿದ್ರೆ ನೀವೇನು ಕೇಳ್ರಿ ಒಂದು ಪ್ರಶ್ನೆ ಅಂದ್ರೆ ಮೊದಲು MLA ಕೇಳ್ರಿ, ನಿನ್ನ ಮಕ್ಕಳನ್ನ ಮೊದಲು ಬಡ್ದಾಡಕ್ಕೆ ಹಚ್ಚಪ್ಪ, ಆಮೇಲೆ ನಾವು ಬರ್ತೀವಿ ಅಂತ ಹೇಳ್ಬೇಕು. ಇದನ್ನು ಯಾವಾಗ ಕೇಳಕ್ಕೆ ಚಾಲೂ ಮಾಡ್ತೀರಿ ಸಮಾಜನ ಉದ್ಧಾರ ಆಗುತ್ತೆ, ನೀವು ಸತ ಉದ್ಧಾರ ಆಗ್ತೀರಿ ಅನ್ನೋವಂಥ ಮಾತನ್ನು ಅಭಿಮಾನದಿಂದ ಹೇಳಕ್ಕೆ ಇಷ್ಟಪಡ್ತೀನಿ. ದಯಮಾಡಿ ತಾಯಂದ್ರಿಗೆ ಮತ್ತೊಮ್ಮೆ ಇವು ಶಿಕ್ಷಣವನ್ನು ನೀಡ್ರಿ ನಿಮ್ಮ ಮಕ್ಕಳಿಗೆ ಅಂತ ಹೇಳ್ಕೊಂಡು ನನ್ನ ಮಾತಿಗೆ ವಿರಾಮ ಮಾಡ್ತೇನೆ. ನಮಸ್ಕಾರ. ಜನಪ್ರಿಯ ಶಾಸಕರು ಬಹಳಷ್ಟು ಉತ್ಸಾಹದಿಂದ ಈ ಕಾರ್ಯಕ್ರಮದ ಮೊದಲಿಗೆ ತಮ್ಮ ಕಾರ್ಯಕ್ರಮಕ್ಕೆ ಬಂದಿನಿ ಅಂತ ಭಾಳ ಖುಷಿಯಿಂದ ಮಾತಾಡಿದರು. ಈಗಾಗಲೇ ಗೋಂದಳಿ ಸಮಾಜಕ್ಕೆ 5 ಲಕ್ಷನ ಕೊಡ್ತೀನಿ, ಇನ್ನೊಂದು ಹಂತದಲ್ಲಿ 5 ಲಕ್ಷ ಕೊಟ್ಟು 10 ಲಕ್ಷನ ಸ್ಯಾಂಕ್ಷನ್ ಮಾಡ್ತಾನಂತ ಈ ಉದ್ಘಾಟಕರ ಪರ ಮಾತನಾಡಿದಂಥ ಭಾಳಷ್ಟು ಉತ್ಸಾಹಿ ಯುವ ನಾಯಕರವರು. ನನಗೆ ಶಾಸಕರು ನೋಡಿದಾಗ ಇನ್ನೊಂದು ಮಾತು ನೆನಪಾಕ, ಏನಂದ್ರೆ ಜಾನಪದ ಬಂಗಾರ ಬಾಯಿಯವ ಸಿಂಗಾರ ತುಟಿಯವ, ಬಂಗಾರ ಬಾಯಿಯವ ಸಿಂಗಾರ ತುಟಿಯವ ರಂಗಮಾಣಿಕ್ಯದ ನಗೆಯವ ಬಾದಾಮಿ ಕ್ಷೇತ್ರವನ್ನು ಇನ್ನಷ್ಟು ಉದ್ಧಾರ ಮಾಡವ. ನಿಜವಾಗಿಯೂ ಇಂಥ ಶಾಸಕರಿದ್ರೆ ಏನೆಲ್ಲ ಮಾಡ್ಬೋದು. ಇನ್ನೊಂದು ಮಾತು ಹೇಳಿದ್ರೆ ಹಿರಿಯರ ಉದ್ಘಾಟನೆ ಮಾಡಿ ಪ್ರಾರಂಭ ಮಾಡಿರಿ ರೋಡನ್ನು. ಇಂಥ ಶಾಸಕರಿದ್ರೆ ನಾವು ಏನನ್ನಾದರೂ ಮಾಡ್ಬೋದು ಅನ್ನುವಂಥ ಮಾತನ್ನು ಹೇಳ್ತಾ ಈ ಗೋಂದಳಿ ಸಮಾಜ ಜೊತೆ ಶಾಸಕರು ಇರ್ತಾರೋ ಅನ್ನುವಂಥ ಮಾತನ್ನು ನಮ್ಮ ಭಾಷಣದಲ್ಲಿ ಹೇಳಿದ್ದಾರೆ. ಅವರಿಗೆ ಅನಂತ ಧನ್ಯವಾದಗಳನ್ನು ಸಲ್ಲಿಸುತ್ತಾ ಇದೀಗ ಶಾಂತಗೌಡ ಪಾಟೀಲ್ ಜಿಲ್ಲಾಧ್ಯಕ್ಷರು ಆಗಮಿಸಿದ್ದಾರೆ. ಅವರನ್ನು ತಮ್ಮೆಲ್ಲರ ಪರವಾಗಿ ಪ್ರೀತಿಯಿಂದ ಸ್ವಾಗತ ಮಾಡ್ತಾ ಅವರಿಗೆ ಮಕ್ಕಾಜಿ ಪಾಂಡುರಂಗ ಇಂಗ್ಳೆ, ರಾಜು ಚಂದ್ರಶೇಖರ್ ಇಂಗ್ಳೆ ಅವರು ಪ್ರೀತಿಪೂರ್ವಕ ಮಾಲಾರ್ಪಣೆ. ಕೇಳ್ಕೊಳ್ತಾ ಇದ್ದೇವೆ. ಶ್ರೀ ಮುತ್ತು ಉಳ್ಳಾಗಡ್ಡಿ ಅವರು
ಪೂರ್ವಕವಾಗಿ ಸನ್ಮಾನ ಮಾಡ್ತಾ ಇದ್ದಾರೆ. ಆ ಸನ್ಮಾನವನ್ನು ಮಾಡಬೇಕಂತ ಹೇಳಿ ಕೇಳ್ಕೊಳ್ತಾ ಇದ್ದೀನಿ. ನಿನ್ನೆ ದಿವಸ ಈ ಜಾತ್ರಾ ಮಹೋತ್ಸವದ ಕಾರ್ಯಕ್ರಮದ ಎಲ್ಲ ಪತ್ರಿಕೆಯವರು ಕೂಡ ವರದಿ ಮಾಡಿದ್ದಾರೆ. ಅವರಿಗೆ ಈ ಸಮಿತಿಯ ಪರವಾಗಿ ಹೃತ್ಪೂರ್ವಕವಾದಂಥ ಸ್ವಾಗತವನ್ನು ಕೋರ್ತಾ ಇದ್ದೇವೆ ಮತ್ತು ಇವತ್ತಿನ ಕಾರ್ಯಕ್ರಮದ ಸುದ್ದಿಯನ್ನು ಕೂಡ ನಾಳೆ ಮಾಡಬೇಕು ಅಂತ ಹೇಳಿ ಅವರಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ. ಈಗ ಪ್ರಶಂಸನೀಯ ಪತ್ರವನ್ನು ನೀಡಬೇಕಂತ ಕೇಳ್ಕೊತಾ ಇದ್ದೇನೆ. ಎಲ್ಲ ವೇದಿಕೆ ಮೇಲಿದ್ದ ಎಲ್ಲ ಗಣ್ಯಮಾನ್ಯರಿಗೆ ದಯಮಾಡಿ ಗೊಂದಳಿ ಸಮಾಜದ ವ್ಯವಸ್ಥಾಪಕರು ಕೆರೂರು ರಾಜ್ಯ ಅವರಿಗೆ ಈಗ ನೀಡಬೇಕು. ಎಸ್ ಟಿ ಪಾಟೀಲ್ ಸಾಹೇಬರು ಈ ಪ್ರಮಾಣ ಪತ್ರಗಳನ್ನು ಕೊಡಬೇಕಂತ ಕೇಳ್ಕೊಳ್ತಾ ಇದ್ದೇನೆ. ಎಸ್ ಟಿ ಪಾಟೀಲ್ರು ಕೊಡಬೇಕಂತ ಹೇಳಿ ಕೇಳ್ಕೊಳ್ತಾ ಇದ್ದೇನೆ. ಇನ್ನು ಮೂರನೇದಾಗಿ ಡಾಕ್ಟರ್ ವೆಂಕಪ್ಪ ಅಂಬಾಜಿ ಸೂಕ್ತೇಕರ್ ಅವರಿಗೆ ಪದ್ಮಶ್ರೀ ಪ್ರಶಸ್ತಿ ಪುರಸ್ಕೃತರಾಗಿರ್ತಕ್ಕಂಥ ಹಿರಿಯರಿಗೆ ಕೆರೂರಿನ ಶ್ರೀ ಡಾಕ್ಟರ್ ಕಿತ್ಲಿ ಅವರು ಪ್ರಶಂಸನಾ ಪತ್ರ ಕೊಡಬೇಕಂತ ಕೇಳ್ಕೊಳ್ತಾ ಇದ್ದೀನಿ. ಇನ್ನು ಮುಂದೆ ಶ್ರೀ ರಾಮಕೃಷ್ಣ ಮಾದರಿಯಾಗಿದ್ದಾರೆ. ಅವರಿಗೆ ಎಲ್ಲ ಸಮಾಜ ಬಾಂಧವರು ಚಪ್ಪಾಳೆ ತಟ್ಟುವುದರ ಮೂಲಕ ಅವರಿಗೆ ಪ್ರೋತ್ಸಾಹಿಸಬೇಕು. ಹಣ ಗಳಿಸುವಂತಹ ಉದ್ಯೋಗ ಮಾಡಬಹುದಾಗಿತ್ತು. ಅದನ್ನು ಬಿಟ್ಟು ನಮ್ಮ ವಾರ್ಕರಿ ಸಂಪ್ರದಾಯವನ್ನು ಮುಂದುವರಿಸಿಕೊಂಡು ಒಳ್ಳೆಯ ಈ ಸಂಪ್ರದಾಯದಲ್ಲಿ ಬೆಳೀತ ವಿದ್ಯಾರ್ಥಿಗಳಿಗೆ ಉತ್ತಮವಾದ ಶ್ರೀಗಳು ಡಾಕ್ಟರ್ ಯಶೋಧ ಮಾತಾರಪ್ಪ ಇಂಗ್ಳೆ ಅವರಿಗೆ ಪ್ರಶಂಸನಾ ಪತ್ರವನ್ನು ನೀಡಬೇಕಂತ ಹೇಳಿ ಕೇಳ್ಕೊಳ್ತಾ ಇದ್ದೇನೆ. ಇನ್ನು ಕುಮಾರಿ ಸವಿತಾ ರಾಮಚಂದ್ರ ಸೂಕ್ತೇಕರ್ ಅಂತ ಹೇಳಿ ಈ ತಮ್ಮ ಮಹಿಳೆಯರನ್ನು ತಮ್ಮ ಮಕ್ಕಳನ್ನು ಕೂಡ ಅಂತ ನೋಡ್ರಿ, ಮಿಲಿಟ್ರಿಗೆ ಮಹಿಳೆಯರನ್ನ ಕಳಿಸೋದೇ ಭಾಳ ಅಪರೂಪ. ಆದರೂ ಕೂಡ ಗೊಂದಳಿ ಸಮಾಜದಲ್ಲಿ ಒಬ್ಬ ಮಹಿಳೆ ಆ ಥರನಾಗಿ ಇದ್ದಾಳೆ ಅಂತಂದರೆ ಬಹಳ ಅಪರೂಪ. ಅವಳಿಗೂ ನಾನು ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೀನಿ. ಬಗ್ಗೆ ಜನಪ್ರಿಯ ಶಾಸಕರನ್ನ ಹೇಳಿದರು. ಇದು ಎಲ್ಲದರಲ್ಲಿ ಅವರು ಅತ್ಯಂತ ಉತ್ಸುಕರಾಗಿದ್ದರು. ಅವರಿಗೆ ಒಂದು ಸಾಧನಾ ಪತ್ರವನ್ನು ನೀಡಲಿದ್ದಾರೆ ಅಜ್ಜ ಅವರು. ಪುರುಷರಂತಾಗಿರ್ತಕ್ಕಂಥ ನಮ್ಮವರೇ ಗೊಂದಳಿ ಸಮಾಜದವರಾಗಿರ್ತಕ್ಕಂಥ ಈ ಸಮಾಜದಲ್ಲಿ ಎಷ್ಟೊಂದು ಕೆಲಸ ಮಾಡಿ ಹಿರಿಯರು ನಮ್ಮ ಮಾರ್ಗದರ್ಶಕರಾಗಿ ಈ ಒಂದು ಕಾರ್ಯಕ್ರಮ ಕುರಿತು ಒಂದೆರಡು ಮಾತುಗಳನ್ನು ಮಾತಾಡಬೇಕಂತ ಕೇಳ್ಕೊತಾ ಇದ್ದೆ. ಆ ಹಾಡುವನ್ನೆಲ್ಲ ಆ ಸ್ಪೀಚ್ ಹೇಳ್ತಾರೆ. ದಯಮಾಡಿ ಎಲ್ಲರೂ ಶಾಂತರಾಗಬೇಕು. ಇಂಥವರ ಮಾರ್ಗದರ್ಶನ ನಮ್ಮ ನಿಮ್ಮೆಲ್ಲರಿಗೂ ಬೇಕು.